ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನು, ಪೂಜನೀಯ ಪುರಾಣರತ್ನ ಚನ್ನಬಸವ ಮಹಾಶ್ರೀಗಳವರನ್ನು, ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪನವರನ್ನು ಸ್ಮರಣೆ ಮಾಡಿಕೊಂಡು ಸಮ್ಮಿಲಿತರಾಗಿರುವ ಶಿವಸ್ವರೂಪಿಗಳ ತಮ್ಮೆಲ್ಲರಿಗೂ ಶರಣ. ಭಗವತ್ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಅನೇಕ ಮಾರ್ಗಗಳನ್ನು ನಮ್ಮ ಹಿರಿಯರು ಕೈ ಹಿಡ್ಕೊಂಡು ಯಾವ ಸಾಧನೆಯನ್ನು ಮಾಡಿದರೆ ನಾವು ಭಗವಂತನನ್ನು ಆವಿಷ್ಕಾರ ಮಾಡಿಕೊಳ್ಳಬಹುದು, ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅಂತ ತಿಳ್ಕೊಂಡು ಬಹಳಷ್ಟು ಚಿಂತನೆಗಳನ್ನು ಮಾಡಿದರು. ಬೇರೆಯವರು ವಿಭಿನ್ನ ರೀತಿಯಲ್ಲಿ ತಮ್ಮ ಮಾರ್ಗಗಳನ್ನು ಕಂಡುಕೊಂಡರು. ನಾವು ಮುಟ್ಟತಕ್ಕಂತಹ ಗುರಿ ಒಂದಾದರೂ ಕೂಡ ಮಾರ್ಗಗಳು ಮಾತ್ರ ಭಿನ್ನವಾಗಿ ಹೋದವು. ಇಲ್ಲಿ ಕರ್ಮ ಮಾರ್ಗಿಗಳು ಕೆಲವರು ಕರ್ಮಯೋಗವನ್ನು ಮಾಡಿದರು, ಇನ್ನು ಕೆಲವರು ಭಕ್ತಿ ಯೋಗವನ್ನು ಮಾಡಿದರು, ಇನ್ನು ಕೆಲವರು ಯೋಗವನ್ನು ಮಾಡಿದರು, ನೇರವಾಗಿ ಜ್ಞಾನವನ್ನೇ ಮಾಡಿಕೊಂಡವರು ಅದಾದ. ಅವರವರ ಭೂಮಿಕಾ ಮೇಲಿಂದ ಅವರವರ ಹೃದಯದ ಹದ ಹೇಗಿತ್ತು ಆ ರೀತಿಯಾಗಿರ್ತಕ್ಕಂಥ ಆ ನಂತರದಲ್ಲಿ ಅವುಗಳನ್ನು ಅವರು ಅಪರೋಕ್ಷಾನುಭೂತಿಯನ್ನು ಮಾಡಿಕೊಂಡ ನಂತರದಲ್ಲಿ, ಅನುಭವಿಸಿಕೊಂಡ ನಂತರದಲ್ಲಿ ಭಗವಂತನನ್ನೂ ಕೂಡ ಶಬ್ದ ರೂಪದಲ್ಲಿ ಹಿಡಿದಿರಬೇಕಲ್ಲ. ಯಾಕಂತಂದರೆ ಅನೇಕ ವಸ್ತುಗಳನ್ನು ನಾವು ಹೊರಗಡೆ ನೋಡ್ತೀವಿ. ಪ್ರತಿಯೊಂದು ವಸ್ತುವಿಗೂ ಒಂದು ಹೆಸರು, ಇದು ದೃಶ್ಯವಸ್ತು. ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತು. ಆ ವಸ್ತುವನ್ನು ನಿರ್ದೇಶನ ಮಾಡಲಿಕ್ಕೆ ಇದು ಏನು, ಇದು ವಿಭೂತಿ. ಅದು ನೋಡಿದ ತಕ್ಷಣ ಇದು ವಿಭೂತಿ, ಅದಕ್ಕೊಂದು ಹೆಸರು ಕೊಟ್ಟರು. ಪಾದರಕ್ಷೆಗಳು, ಹೂವುಗಳು, ಆ ವಸ್ತುವನ್ನು ನೋಡಿದಾಗ ಆ ವಸ್ತುವಿನ ಅದರ ವಿಶೇಷತೆಯನ್ನು ವರ್ಣಿಸುವುದು ಆ ಶಬ್ದ. ಆ ಶಬ್ದದಂಗನ ಅದು ಇರಬೇಕು. ನಾವು ವಿಭೂತಿ ಅಂದ ಕೂಡಲೇ ಪಾದರಕ್ಷೆ ನಮ್ಮ ಕಣ್ಣಿಗೆ ಬರಬಾರ್ದು, ಪಾದರಕ್ಷೆ ಅಂದ ಕೂಡಲೇ ಹೂ ನಮ್ಮ ಕಣ್ಣಿಗೆ ಬರಬಾರ್ದು. ಯಾವ ವಸ್ತು ಇರ್ತದಲ್ಲ ಆ ವಸ್ತುವನ್ನು ನಿರ್ದೇಶನ ಮಾಡೋದು ಅಷ್ಟೇ ಅಲ್ಲದೆ ಆ ವಸ್ತುವಿನ ಸಂಪೂರ್ಣ ಅದರ ವರ್ಣನೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಗೋಚರ ಆಗಬೇಕು. ಹಾಗೆ ಒಂದು ವಸ್ತುವಿನನ್ನು ನಾನು ಇಟ್ಕೊಂಡು, ದೃಶ್ಯ ವಸ್ತುವಿನನ್ನು ಇಟ್ಕೊಂಡು, ಕಾಣುವಂಥ ಒಂದು ವಸ್ತುವಿನನ್ನು ಮುಂದಿಟ್ಟುಕೊಂಡು ಇದು ಹೀಗೆ ಅದ ಅಂತ ತಿಳ್ಕೊಂಡು ನಾನು ನಿಮಗೆ ಹೇಳಿದೆ, ನಿಮಗೆ ಜ್ಞಾನ ಆಗ್ಯಾದ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ವಸ್ತುಗಳ ಜ್ಞಾನ ಸ್ಪಷ್ಟವಾಗಿ ಆಗದೇ ಇದ್ದರೂ ಸಹಿತ ಅಸ್ಪಷ್ಟವಾಗಿಯೇ ಆಗ್ತದೆ. ಏನೂ ಬರೀ ಶಬ್ದಗಳ ಮೂಲಕ, ಶಬ್ದದಿಂದ ಹೇಳಿದಾಗ ಅಸ್ಪಷ್ಟ ಜ್ಞಾನ ಆಗ್ಬೋದು, ಸ್ಪಷ್ಟ ಆಗಲಿಕ್ಕಿಲ್ಲ. ಆದರೆ ಆ ವಸ್ತುವಿನಿಂದ ಮುಂದೆ ನಿಮಗೆ ಇಟ್ಟು ಕೂಡಲಿನ ಶಬ್ದಗಳು ಅಸ್ಪಷ್ಟ ಆಗಿದ್ದರೂ ಸಹಿತ ವಸ್ತು ಸ್ಪಷ್ಟವಾಗಿ ಕಾಣಿಸ್ತದೆ. ಶಬ್ದದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು, ಹೇಳುವಂಥ ಶಬ್ದದಲ್ಲಿ ವ್ಯತ್ಯಾಸ ಆಗಿರಬಹುದು, ಆದರೆ ವಸ್ತುವನ್ನು ನಿಮ್ಮ ಮುಂದೆ ಇಟ್ಟಾಗ ನಿಮಗೆ ಪ್ರತ್ಯಕ್ಷ ಕಾಣಿಸ್ತದೆ. ಶಬ್ದಕ್ಕಿಂತಲೂ ವಿಶಿಷ್ಟವಾಗಿ ಈ ವಸ್ತು ಐತಿ, ಒಂದು ನಿರ್ಧಾರಕ್ಕೆ ಬರ್ತದೆ. ಇದು ದೃಶ್ಯ ವಸ್ತು. ದೃಶ್ಯ ಅಂದರೆ ಕಾಣೋದು. ಹೇಗೆ ಒಂದು ಕಾಣುವಂಥ ವಸ್ತುವಿಗೆ, ದೃಶ್ಯ ವಸ್ತುವಿಗೆ ಒಂದು ಹೆಸರನ್ನಿಟ್ಟು ಕರೀತೇವೋ ಹಾಗೆ ಈ ಜಗತ್ತಿನಲ್ಲಿ, ಈ ಜಗತ್ತಿನ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಒಂದು ಅವ್ಯಕ್ತ ಶಕ್ತಿ ಅಂತಕ್ಕಂಥದ್ದು ಅದು ಅದೃಶ್ಯ ಇದೆ, ಅದು ಕಾಣೋದು. ದೃಶ್ಯ ಅಂದರೆ ಕಾಣೋದು, ಅದೃಶ್ಯ ಅಂದರೆ ಕಾಣಲಾರದು. ಈಗ ಟೈಮ್ ಎಷ್ಟಾಗೈತೆ ಅಂದ ಕೂಡಲೇ 6:40 ಅಂತ ನೀವು ಹೇಳ್ಬೋದು, ಅಂದಾಜು ನೋಡಲಾರ್ದು. ಆಮೇಲೆ
ಈಗ ನಿಖರವಾಗಿ ನೋಡೇ ಬಿಡುವಂಥದ್ದು ಅಂತ ತಿಳ್ಕೊಂಡಂಥದ್ದು ಗಡಿಯಾರ ಮುಂದೆ ತಗೊಂಡು ಗಡಿಯಾರ ಅನ್ನುವಂಥದ್ದು ಏನದಲ್ಲ ನಿಮಗೆ ದೃಶ್ಯ ವಸ್ತು. ಗಡಿಯಾರ ನಿಮ್ಮ ದೃಶ್ಯ ವಸ್ತು. ಆದರೆ ಆ ಕಾಲ ಸಮಯ ಅದೃಶ್ಯ ವಸ್ತು. ನಮ್ಮ ಕಣ್ಣಿಗೆ ಕಾಣಿಸ್ತದೆ ಅಂದರೆ ಸೂರ್ಯೋದಯ ಕಾಣಿಸ್ಬೋದು, ಸೂರ್ಯಾಸ್ತ ಕಾಣಿಸ್ಬೋದು. ಆದರೆ ಎಷ್ಟು ಸೆಕೆಂಡಿಗೆ ಎಷ್ಟು ಮ್ಯಾಗ ಬರ್ತಾನೆ ನಾವು ಅವನನ್ನು ಕಾಯ್ಕೋತ ಕೊಳ್ಳಲು ಸಾಧ್ಯನ ಇಲ್ಲ. ಹೆಂಗೆ ಬರ್ತಾನೆ. ಒಂದು ಕಾರ್ ಗಾಡಿ ಸ್ಪೀಡ್ಗೆ ಹೋಗ್ಬೋದು, ನೋಡ್ಬೋದು ನಾವು ಅಷ್ಟೇ. ಆದರೆ ಸೂರ್ಯ, ಚಂದ್ರ, ತಾರಾಮಂಡಲ ಇವೆಲ್ಲವುಗಳು, ಗ್ಯಾಲಕ್ಸಿ ಅಂತಕ್ಕಂಥದ್ದು, ಸೌರಮಂಡಲ ಇದೆಲ್ಲವೂ ಯಾವ ರೀತಿ ಕೆಲಸ ಮಾಡ್ತದೆ? ಅದು ಅದೃಶ್ಯ. ಸಮಯ ಅನ್ನುವಂಥದ್ದೇನಲ್ಲ ಅದು ಅದೃಶ್ಯ. ಗಡಿಯಾರ ಅನ್ನುವಂಥದ್ದು ದೃಶ್ಯ. ಗಡಿಯಾರದಲ್ಲಿ ನಾನು ಇನ್ನೂ ನೋಡಿಲ್ಲ, ಅಂದಾಜು ಒಂದು ಹೇಳಿದೆ. ಹೇಳಿದ ಕ್ಷಣ ಯಾರಿಗೂ ಗಡಿಯಾರ ಇರಲಿಲ್ಲ. ಗಡಿಯಾರ ಇದ್ದ ಅವನು ಬಂದ. ನಾವೆಲ್ಲ ಚರ್ಚೆ ಮಾಡ್ತಿದ್ವಿ, ಇಷ್ಟಾಗೈತೆ. ನಾವು ಮೊದಲು ಎಷ್ಟಾಗಿದೆ ಅಂತ ತಿಳ್ಕೊಂಡು ಚರ್ಚೆ ಮಾಡಿದ್ರಲ್ಲ, ಚರ್ಚೆ ಮಾಡೋಕತ್ತೆ 10 ನಿಮಿಷ ಆಯ್ತು. ನಾವು ಚರ್ಚೆ ಮಾಡೋಕತ್ತೇನು ಸಮಯ ಈಗಿಲ್ಲ. ಮುಳ್ಳು ಮುಂದೋಡೈತಿ. ಆ ಮುಳ್ಳು ಮುಂದೆ ಓಡದೇ ಇದ್ದರೂ ಸಹಿತ ಕಾಲನ್ನು ಹೋಗತ್ತೆ ಮುಂದಕ್ಕೆ. ಆ ಸಮಯ ಕಂಡದಂದ್ರೆ ಒಬ್ಬರು ಯಾರೋ ಬಂದರು. ಅವರು ಬಂದು ಗಡಿಯಾರ ತೋರಿಸಿದ್ರು, ಇಷ್ಟಾಗೈತೆ ನಿಖರವಾಗಿ. ಹಾಂ ಸರಿ, ಈಗ 6:45 ಆಯಿತು. ನಿಖರವಾಗಿ ಹೇಳಿದ್ರಿ, ವಸ್ತುವನ್ನು ಕಂಡು ನೀವು ಹೇಳಿದ್ರಿ. ಆದರೆ ಸಮಯ ಅನ್ನುವಂಥದ್ದು ನಿರ್ಗುಣ ನಿರಾಕಾರವಾಗೈತಿ. ಗಡಿಯಾರ ಅನ್ನುವಂಥದ್ದು ಸಾಕಾರ ಸಗುಣ ಐತಿ. ಇದನ್ನು ಈ ಗಡಿಯಾರ ಅಂತ ಅಂದ ಕೂಡಲೇ ನಿಮಗೆ ಕಿವಿಗೆ ಏನು ಬಿತ್ತು? ಗಡಿಯಾರದ ಬಂತು. ಕಣ್ಣು ಮುಂದೆ ಏನು ಬಂತು? ಗಡಿಯಾರದ ಬಂತು. ಇದು ಯುದ್ಧ ವಸ್ತು ಐತಿ. ಯುದ್ಧ ವಸ್ತುವಿನನ್ನು ನಾನು ಈ ರೀತಿ ಹೇಳಿದಾಗ ನಿಮ್ಮ ಕಣ್ಣು ಮುಂದೆ ಬಂತು, ಕಿವಿಗೂ ಕೇಳಿಸ್ತು, ಸರಿ. ಈಗ ನಮ್ಮದು ಅದೃಶ್ಯ ವಸ್ತು ಒಂದು ಐತಲ್ಲ, ಅದು ಅದೃಶ್ಯ ವಸ್ತು ದೇವರು, ಭಗವಂತ. ಶಬ್ದಗಳು ಅದಾವ, ವಸ್ತು ಇಲ್ಲ. ಇಲ್ಲೇ ಶಬ್ದಗಳು ಅದಾವ, ವಸ್ತುನೂ ಇಲ್ಲ. ಅಲ್ಲೇ ಶಬ್ದಗಳು ಅದಾವ, ವಸ್ತು ಇಲ್ಲ. ಅದಕ್ಕಾಗಿ ಋಷಿಗಳು, ವಚನಕಾರರು, ಸಂತರು, ಶರಣರು ತಮ್ಮ ಭಾಷೆಯನ್ನು ಹೆಂಗೆ ಬಳಸ್ತಾರಂತಂದ್ರೆ ಭಗವಂತನ ಸಲುವಾಗಿ ಪ್ರತ್ಯಕ್ಷ ಬಹಳ ಸೂಕ್ಷ್ಮವಾಗಿ ಭಾಷೆಯನ್ನು ಬಳಸ್ತಾರೆ. ದೃಶ್ಯ ವಸ್ತುವಿನ ಬಗ್ಗೆ ನಾನು ಹೇಳೋ ಹೊತ್ತಿನಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಶಬ್ದಗಳು ಆಗ್ಬೋದು. ಆದರೆ ಅದೃಶ್ಯವಾಗಿರ್ತಕ್ಕಂಥ ಭಗವಂತನನ್ನು, ದೇವರನ್ನು ವರ್ಣಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ ಹೆಂಗದ ಅದೇ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನೇ ತೂಕಬದ್ಧವಾಗಿ ನಾನು ಬಳಸಬೇಕು. ಯಾಕಂದ್ರೆ ಅದು ಕಾಣಲಾರದ ವಸ್ತು ಇದು. ಕಂಡವರದಾರೆ ಇವರು. ಕಂಡವರು ಕಾಣಲಾರದ ವಸ್ತುವನ್ನು ಕಂಡವರು ಕಾಣುವಂತ ನಮಗೆ ಹೇಳಬೇಕು. ಅವರು ನಾವೊಂದು ಸಿನಿಮಾ ನೋಡ್ಕೊಂಡು ಬಂದೀವಿ. ನೋಡಿದ ಒಬ್ಬವ ನೋಡ್ಲಾರ್ದಲ್ಲಿ ಭಾಳ ಮಂದಿ. ಒಬ್ಬ ನೋಡ್ಕೊಂಡು ಬಂದ ಸಿನಿಮಾ, ಅದು ನೋಡ್ಕೊಂಡು ಬಂದು ಕೂತ್ಕೊಂಡು ಹೇಳ್ತಿದ್ದ, ಹಿಂಗೈತಿ. ಅವಾಗ ನಿಮಗೂ ಅನಿಸುತ್ತೆ ಹೋಗಬೇಕು, ನೋಡಬೇಕು ಅಂತ. ಆದರೆ ನಿಮಗೆ ಹೋಗಕ್ಕೆ ಅದು ಸಾಧ್ಯ, ನಿಮಗೆ ಸಾಧನೆಗಳೇ ಇಲ್ಲ. ಅವನು ಸಾಧನೆ ಇತ್ತು. ಯಾಕಂದ್ರೆ ಅವನು ದುಡ್ಡಿತ್ತು, ವಾಹನ ಇತ್ತು, ಸಮಯ ಇತ್ತು, ಅವನಿಗೆಲ್ಲ ಅನುಕೂಲ ಇತ್ತು. ಅವ ಅನುಕೂಲಿಸ್ತಾವ. ಆದರೆ ನಾವು ಯಾರೂ ಅನುಕೂಲಿಸ್ತೀವಿಲ್ಲ. ಅವ ಹೇಳಿದ್ದನ್ನು ಕೇಳ್ಕೊಂಡು ಸಮಾಧಾನ ಪಡ್ಕೊಳ್ಳೋದು. ಹಂಗೆ ಜ್ಞಾನಿ ಆಗಿರ್ತಕ್ಕಂಥ ತಪಸ್ವಿ ಆಗಿರ್ತಕ್ಕಂಥವನು ಅವ ಅನುಕೂಲಿಸ್ತ. ಆ ಅನುಕೂಲಸ್ಥ ದೇವರನ್ನು ಸಾಕ್ಷಾತ್ ಕಂಡಾನ, ಪ್ರತ್ಯಕ್ಷ ಕಂಡಾನ. ಕಂಡಿದ್ದನ್ನು ಇಲ್ಲಿ ವರ್ಣನ ಮಾಡ್ತಾನೆ, ಎಲ್ಲರಿಗೂ ವರ್ಣನ ಮಾಡ್ತಾನೆ. ವರ್ಣನ ಮಾಡಿದ ಕೂಡಲೇ ಇವರಿಗೆ ಆ ಸಾಧನೆಗಳು ಇಲ್ಲ. ಮೋಟ್ರ್ ಸೈಕಲ್ ಇಲ್ಲ, ದುಡ್ಡಿಲ್ಲ, ಹೋಗಕ್ಕೆ ಸಾಧ್ಯ ಇಲ್ಲ, ವಯಸ್ಸಾಗೈತಿ, ಹಿಂಗೇನೇನೋ ಆಗೈತಿ ಒಟ್ಟು. ಆದ್ರೆ ಹೋಗೋಕ್ಕೆ ಅವ್ನಿಗೆ ಸಾಧ್ಯ ಇಲ್ಲ. ಇವ್ರು ಯಾರಿಗೂ ಸಾಧ್ಯ ಇಲ್ಲ. ಅವನು ಮಾತ್ರ ಸಾಧ್ಯ ಐತಿ. ಅವ ಎಲ್ಲ ರೀತಿಯಿಂದ ಸಬಲದಾನವ. ನಾವೆಲ್ಲರೂ ದುರ್ಬಲರು. ಅವ ನೋಡ್ಯಾನ, ನಾವು ನೋಡಿಲ್ಲ. ನೋಡಿದ್ದನ್ನು ಶಬ್ದ ರೂಪದಲ್ಲಿ ವರ್ಣಿಸ್ತದ. ಆ ವರ್ಣಿಸಿದ್ದನ್ನು ಕೇಳಿದ್ರೆ ನಾವು ಏನು ಮಾಡ್ತೀವಿ? ಆನಂದ. ಹಾಗಾಗಿ ಶಬ್ದ ಸೋಪಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ. ಪಾತಾಳದ ಅಗ್ಘವಣಿಯ ನೇಣಿಲ್ಲದೆ, ಪಾತಾಳದ ಅಗ್ಘಣಿ ಅಂತಂತಂದ್ರೆ, ಪಾತಾಳ ಅಂದರೆ ಭಾವಿ,
ಆಳವಾದ ಬಾವಿ, ಬಾವ್ಯಾಗೆಲ್ಲ ನೀರು ಅದಾವ, ಆಳವಾಗಿದಾವ, ಇಳಿಯಾಕಲ್ಲಿ ಸೋಪಾನಿಲ್ಲ, ನೀರು ಹೆಂಗೆ ತಗೊಳ್ರಿ? ಸಾಧನೆಗಳು ಬೇಕಲ್ಲ, ಇಳಿಯಾಕೆ ಬರೋಂಗಿಲ್ಲ. ಮತ್ತಲ್ಲಿ ನೀರು ಐತಿ, ಮತ್ತು ನೀರು ತೆಗೆದು ಹೆಂಗೆ? ಗಡಗಡೆ, ಹಗ್ಗ, ನಿಮ್ಮದು ಕೊಡಪಾನ ಇವೆಲ್ಲವುಗಳ ಸಹಾಯದಿಂದ ಪಾತಾಳದ ಘವಣಿಯ ನೇನಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ ಅಂತಾರೆ ಶರಣರು. ಹಗ್ಗರ ಬೇಕು, ಇಲ್ಲ ಸೋಪಾನರ ಬೇಕು, ಮೆಟ್ಟಲುಗಳು ಬೇಕು, ಸ್ಟೆಪ್ಸ್ ಬೇಕು, ಪಾವಟಿಗೆಗಳು ಬೇಕು. ಪಾವಟಿಗೆ ಸಹಾಯದಿಂದ ಕೆಳಗಿಳಿದು ನಾವು ನೀರನ್ನು ತಗೊಳ್ಳೋದು. ಪಾವಟಿಗೆಗಳಿಲ್ಲ ಅಂತಂದಮೇಲೆ ಹಗ್ಗದ ಸಹಾಯದಿಂದ ಗಡಗಡೆಯ ಮೂಲಕವಾಗಿ ಕೊಡವನ್ನು ತಾವು ಅಲ್ಲಿ ಬಾವಿಯೊಳಗೆ ಬಿಟ್ಟು ಜಕ್ಕೊಂಡು ನಾವು ನೀರು ತಗೊಳ್ತೀವಿ. ನೀರದ ಅದಾವ, ಸಾಧನೆಗಳಿಲ್ಲ. ಸಾಧನೆಗಳಿಲ್ಲದ ನೀರು ತೊಗೊಳಕ್ಕೆ ಬರೋದಂದ್ರೆ ಮೆಟ್ಟಲುಗಳರ ಬೇಕು ಒಂದು, ಅಥವಾ ಹಗ್ಗರ ಬೇಕು. ಇಲ್ಲಿ ಮೆಟ್ಟಲು ಮತ್ತು ಹಗ್ಗ ಎರಡೂ ಶಬ್ದಗಳಿದ್ದಂಗೆ, ನೀರು ಅನ್ನುವಂಥದ್ದು ಭಗವಂತ ಇದ್ದಾಗ ಭಾಳ ಪಾತಾಳದಾಗ. ಪಾತಾಳ ಅಂದ್ರೆ ಏನು? ಭಾಳ ಗೂಢವಾಗಿ ಅದಾನ. ಪಾತಾಳದಾಗ ಪಾತಾಳದಾಗ ಇಲ್ಲ, ಇಲ್ಲೇ ನಮ್ಮ ಮುಂದೆ ಅದಾನ. ಪಾತಾಳದಷ್ಟು ಆಳವಾಗಿ ಅವ ಅದಾನ, ಕಾಣಂಗಿಲ್ಲ. ಯಾಕಂದ್ರೆ ನಮಗೆ ಸೋಪಾನಗಳಿಲ್ಲ, ಹಗ್ಗನೂ ಇಲ್ಲ. ಅದಕ್ಕೆ ಅವರೇನಂತಾರೆ, ಹಗ್ಗವನ್ನು ನಮಗೆ ತಯಾರು ಮಾಡಿಕೊಟ್ರು, ಸೋಪಾನವನ್ನು ತಯಾರು ಮಾಡಿಕೊಟ್ರು. ಪಾತಾಳದ ಘವಣಿಯ ನೇಣಿಲ್ಲದೆ ಸೋಪಾನದ ಬಲದಿಂದಲೇ ತೆಗೆಯಬಹುದೇ? ಶಬ್ದ ಸೋಪಾನವ ಕಟ್ಟಿ, ಅವರ ಹೇಳ್ತಾರೆ, ಶಬ್ದ ಸೋಪಾನವ ಕಟ್ಟಿ ಒಂದೊಂದು ಶಬ್ದಗಳನ್ನು ನಿರ್ಮಾಣ ಮಾಡಿ 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 ಆ ಶಬ್ದದ ಬಲದಿಂದ ನಡೆಸಿದವರು ಪುರಾತನ. ಶಬ್ದ ಸೋಪಾನವ ಕಟ್ಟಿ ನಮ್ಮನ್ನು ಮುಂದೆ ನಡೆಸಿದವರು ಪುರಾತನರು ಅಂತಂತಂದರೆ ಭಗವಂತನನ್ನು ಕಂಡು ಸಾಕ್ಷಾತ್ಕರಿಸಿಕೊಂಡಿರ್ತಕ್ಕಂಥವ್ರು. ಅವರು ಪುರಾತನರು. ದೇವಲೋಕಕ್ಕೆ ಬಟ್ಟೆ ಕಾಣಿದರು. ಬಟ್ಟೆ ಅಂದರೆ ಮಾರ್ಗ, ಬಟ್ಟೆ ಅಂದರೆ ಈ ಬಟ್ಟೆ ಅಲ್ಲ, ಬಟ್ಟೆ ಅಂದರೆ ಮಾರ್ಗ, ದಾರಿ. ದೇವಲೋಕಕ್ಕೆ ದಾರಿ ಯಾವುದು? ದೇವಲೋಕಕ್ಕೆ ಬಟ್ಟೆ ಕಾಣಿರುವಂಥದ್ದು. ದೇವಲೋಕಕ್ಕೆ ಬಟ್ಟೆ, ದೇವಲೋಕಕ್ಕೆ ದಾರಿ ಯಾವುದು ಅಂತಂತಂದರೆ ಶಬ್ದ ಸೋಪಾನ, ಶಬ್ದದ ಹಗ್ಗ. ಎರಡರ ಒಂದು ಬೇಕು, ಹಗ್ಗರ ಬೇಕು, ಪಾವಡಿಗರು ಬೇಕು. ಮರ್ತ್ಯಲೋಕದವರ ಮನದ ಮೈಲಿಗೆ ಕಳೆಯಲೆಂದು, ಮರ್ತ್ಯಲೋಕದ ಇದೇನು ನಾವು ಹುಟ್ಟೇವಿಲ್ಲ, ಮರ್ತ್ಯಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು ಗೀತಮಾತೆಯ ಜ್ಯೋತಿಯ, ಗೀತಮಾತೆ ಅಂತ ಶಬ್ದ, ಅದಕ್ಕೆ ಮಾತೆ ಅಂತ ಹೆಸರಿಟ್ಟು. ಮಾತೆ ಅಂದರೆ ತಾಯಿ. ಮಾತು ಅನ್ನುವಂಥ ತಾಯಿ ಏನು ಮಾಡಿಕೊಟ್ಲು? ಜ್ಯೋತಿಯ ಬೆಳಗ್ಗೆ ಕೊಟ್ಟರು. ನಮ್ಮ ಕೂಡಲ ಚನ್ನ ಸಂಗನ ಶರಣರು, ಚನ್ನಬಸವಣ್ಣವ್ರಿಗೆ ಮಾತನಾಡ. ಒಟ್ಟಾರೆ ಇದ್ರ ತಾತ್ಪರ್ಯ ಏನು ಅಂತಂದ್ರೆ, ದೇವಲೋಕದ ಬಟ್ಟೆ, ದೇವಲೋಕದ ಮಾರ್ಗಕ್ಕೆ ನಾವು ಹೋಗಬೇಕಾಗಿತ್ತು ಅಂತಂತಂದ್ರೆ ಅದನ್ನು ತೋರಿಸ್ತಕ್ಕಂಥದ್ದು, ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಶಬ್ದಗಳು ಬೇಡ. ಈ ದೇವಲೋಕ ಏನು ಬೇಡ. ಮರ್ತ್ಯಲೋಕಕ್ಕೆ ಬಟ್ಟೆ ಕಾಣಿರುವಂತಂತಂದ್ರು, ಮರ್ತ್ಯಲೋಕದಲ್ಲಿರ್ತಕ್ಕಂಥ ನಾವು ನಮ್ಮ ಮನದ ಮೈಲಿಗೆ, ಮನಸ್ಸಿನ ಮೈಲಿಗೆ ಐತಲ್ಲ, ಇದ್ರ ಸಹ ಅದನ್ನು ನೋಡೀವಿ ನಾವು. ಮನಸ್ಸಿಗೆ ಹತ್ತಿರತಕ್ಕಂಥ ಮೈಲಿಗೆಯನ್ನು ಕಳೆದುಕೊಳ್ಳುವ ಸಲುವಾಗಿ ಇದನ್ನು ಮರ್ತ್ಯಲೋಕದವರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಕೊಟ್ಟರು. ಗೀತ ಮಾತು, ಗೀತ ಅಂದರೆ ಇದು ಮಾತು, ಗೀತ. ಅದಕ್ಕೆ ಅವರಂದರು ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ. ಆ ಮಾತು ಅನ್ನುವಂಥದ್ದು ಜ್ಯೋತಿಯ ಸ್ವರೂಪವಾಗಿ, ಬೆಳಕಿನ ಸ್ವರೂಪವಾಗಿ ಲಿಂಗವನ್ನೇ ನಮಗೆ ಪ್ರತ್ಯಕ್ಷಗೊಳಿಸ್ತಾರೆ. ಅದಕ್ಕಾಗಿ
ಶಬ್ದ ಸೋಪಾನವ ಕಟ್ಟಿ ನಡೆಸಿಕೊಟ್ಟವರು. ಇದು ದೇವಲೋಕದ ಮಾರ್ಗ. ನೀವು ಗಾಡಿ ತಗೊಂಡು 4 ಮಂದಿ ಕೂಡಿಕೊಂಡು ಪ್ರವಾಸ ಹೊಂಟಿರಿ. ಹೋಗುವಾಗ ಅಲ್ಲೇ ಯಾವುದೂ 4-5 ದಾರಿಗಳಿದ. ರೋಡು ರಿಪೇರಿ ನಡೆದಿತ್ತು, ಮೈಲಿಗಳು ತೆಗೆದಾರ, ಅವ ಅಗಲ್ ಮಾಡ್ಯಾರ ರೋಡೆಲ್ಲ ತಯಾರಾದ ಮೇಲೆ ಅವನು ಮೈಲಿಗಳು ನಿಲ್ಲಿಸವ. ಆಮೇಲೆ ಅವ್ರು 4 ರಸ್ತೆ ಆದವಪ್ಪ ಅಂದಮೇಲೆ ಯಾವ ರಸ್ತೆ ಯಾಕಡೆ ಹೋಗೈತಿ ಅಂತ ತಿಳ್ಕೊಂಡು ಬಾಣದ ಚಿಹ್ನ ತೋರಿಸ್ಕೊಂಡು ಅವರನ್ನು ಬರೀತಾರೆ. ಕನ್ಫ್ಯೂಸ್ ಆಗಿ ನಿಂತು ಬಿಟ್ರಿ ನೀವು, ಯಾಕಡೆ ಹೋಗೋರು? ಮುಂದಕ್ಕೆ ಯಾವಾಗ ಹೋಗಿದ್ರಿ ಅದು ಈಗ ನೆನಪುವುದಿಲ್ಲ ಅಂತಂದ್ರೆ ದೊಡ್ಡ ರೋಡ್ ಮಾಡಿಬಿಟ್ಟಾರ. ಎಲ್ಲಿ ಬಂದೀವಿ, ಇಲ್ಲೆಲ್ಲ ಅಂಗಡಿದ್ದು, ಎಲ್ಲಿ ಹಾದು, ಇಲ್ಲೇ ಹೊಳ್ತಿದ್ವಿ ಅಂತ ತಿಳ್ಕೊಂಡು ಏನೇನೋ ಗುರುತು ಇಟ್ಕೊಂಡಿದ್ರಿ ಮೊದಲು. ಈಗ ಯಾವುದು ಗುರುತೇ ಇಲ್ಲ, ಜನ ಸಹಿತ ಇಲ್ಲ, ಅಂಗಡಿಯೆಲ್ಲ ಗರ್ಲಿಗೆ ಬಿದ್ದರು. ಅವಾಗ ಸುಮ್ಮನೆ ನಿಂತ್ರಿ. ಆ ಕಡೆಯಿಂದ ಅವ್ರ ಮಾವ ಕಟ್ಟಿಗೆ ಹೊರೆ ಹೊತ್ಕೊಂಡು ಬಂದ. ಅವನು ಕೇಳಿದ್ದೆ, ಈ ಕಡೆ ನಾವು ಈ ಕಡೆ ಸೋಲಾಪುರಕ್ಕೆ ಹೋಗ್ಬೇಕಾಗಿತ್ತು, ನೋಡಿ ಯಾವುದು? ಅವಾಗ ಅವನು ಹೇಳ್ತಾನೆ, ಎಡಕ್ಕೆ ಹೊಳ್ರಿ, ಈಗ ಮುಂದೆ ಹೋಗಿ ಮತ್ತೆ ಬಲಕ್ಕೆ ಹೊಳ್ರಿ. ಬಲಕ್ಕೆ ಹೋದ ನಂತರ ಮತ್ತೊಂದಲ್ಲಿ ರಸ್ತೆ ಬರ್ತದೆ, ಅಲ್ಲಿ ಮತ್ತೆ ಎಡಕ್ಕೆ ಹೊಳ್ರಿ. ಅದರ ಮುಂದೆ ಹೋದ ನಂತರ ಮತ್ತೊಂದು 1 ಕಿಲೋಮೀಟ್ರ್ ಹೋದ್ಮೇಲೆ ಮತ್ತೊಂದು ಬಲಕ್ಕೆ ಹೊಳ್ಬೇಕು. ಆ ನಂತರ ಅಲ್ಲಿ ಹೋಗಿ ಒಂದು 4-5 ಕಿಲೋಮೀಟ್ರ್ ಮೇಲೆ ಮತ್ತೆ ಎಡಕ್ಕೆ ಹೊಳ್ಬೇಕು. ನೀವು ಸೊಲ್ಲಾಪುರ ಮುಟ್ಟಿರ್ತಾನ ಎಡಕ್ಕೆ ಬಲಕ್ಕೆ ಹೇಳ್ಕೊತ ಹೋಗವ. ಇವರಂದ್ರು ಮಾರಾಯ ಇಲ್ಲಿಂದ ಹೋಗುತ್ತಾನ ಅಟ್ಟ ಹೇಳ ಮುಂದೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿಂದ ದಾಟಬೇಕಾಗಿತ್ತು ಅಂತಂದ್ರೆ ಮಾರ್ಗವನ್ನು ನಾವು ತಪ್ಪಿ ಹೋದ್ವಿ ಅಂತಂತಂದ್ರೆ ನಾವು ಹೋಗುವಂಥ ಊರನ್ನ ಮುಟ್ಟಂಗಿಲ್ಲ, ನಮ್ಮ ಪ್ರವಾಸ ಆಗೋದಿಲ್ಲ. ಅದಕ್ಕೆ ಇವ ಕೇಳ್ತಾನೋ, ಅಲ್ಲೊಬ್ಬ ಮನುಷ್ಯನ ಕೇಳ್ತಾನೆ. ಅವ ಕಟ್ಟಿಗೆ ಹೊತ್ಕೊಂಬರ, ಅವನಿಗೇನು ಗೊತ್ತಿಲ್ಲ. ಅವ ಹೇಳಿದ ಎಡಕ್ಕೆ ಹೊಳ್ಳಿರಿ. ಎಡ ಅನ್ನುವಂಥದ್ದು ಎಡಕ್ಕೆ ಹೊಳ್ಳಿರಿ ಅಂತ ಶಬ್ದವೋ ಅಥವಾ ಸೊನ್ನೆವೋ? ಶಬ್ದ. ಆ ಶಬ್ದ ಅವನ ಮುಖದಿಂದ ಬಂದ ಕೂಡಲಿಲ್ಲ ಗಾಡಿ ಎಡಕ್ಕೆ ಹೊಳಿಸೇ ಬಿಟ್ರಿ. ನೀವು ಭಾಳ ತಕ್ಕ ನಿಂತು ಅಲ್ಲಿ ಬ್ಯಾಸರಾಗಿತ್ತು, ಯಾಕಡೆ ಹೊಳ್ಬೇಕು ತಿಳಿವಲ್ದು, ಯಾರೂ ಇಲ್ಲ, ಎಡಕ್ಕೆ ಹೊಳ್ಳಿ. ಅವ ಕಲ್ತವಲ್ಲ, ಪಂಡಿತ ಅಲ್ಲ, ಭಾಳ ದೊಡ್ಡ ಜ್ಞಾನಿ ಅಲ್ಲ, ಏನೂ ಅಲ್ಲ. ಆದರೆ ಅಲ್ಲೇ ಇದ್ದವ, ಆ ಮಾರ್ಗ ಅವನು ಗೊತ್ತಿತ್ತು, ಅವ ಅನುಭವಿಸ್ತವ, ದಿವಸ ಅಲ್ಲೇ ತಿರುಗಾಡ್ತಾನ. ಅವ ಅಲ್ಲೇ ತಿರುಗಾಡೋದ್ರಿಂದ ನಾವು ಅಪರಿಚಿತರು. ನಾವು ಅವನನ್ನು ಕೇಳಿದಾಗ ಹಿಂಗೆ ಹೋಗ್ರಿ ಅಂತ ಹೇಳಿದೆ, ಎಡಕ್ಕೆ ಹೋಗ್ರಿ ಅಂತ ಹೇಳಿದ. ಅವ ಹೇಳಿದಾಗ ಹಾದಿವೋ ಹಂಗೆ ಹಾದಿವೋ? ಹೇಳಿದಾಗ ಹೋಗಿ ಎಡಕ್ಕೆ ಹೊಳ್ಳಿದ್ವಿ, ಹೊರಟ್ವಿ. ಅವ ಗುರುವಾಗಿ ಬಂದಲ್ಲಿ ಆ ದಾರಿ ಅವನಿಗೆ ಪರಿಚಯ ಇತ್ತು. ಅಲ್ಲಿ ಅವನ ಪರಿಚಯ ಇದ್ದಿದ್ದಕ್ಕಾಗಿ ನಮಗೆ ಅವ ದಾರಿ ತೋರಿಸಿದ. ಹಂಗೆ ನಾವು ಮರ್ತ್ಯಲೋಕದ ಮಾನವರು ದಿಕ್ಕಟ್ಟುಬಿಟ್ಟು ನಾವು ಎಲ್ಲಿ ಹೋಗಿ ಗೊತ್ತಾಗಲ್ದು. ಅವಾಗಲ್ಲ ಒಬ್ಬ ಕಟ್ಟಿಗೆ ಹೊರಗೆ ಹೊತ್ಕೊಂಡು ಬಂದಾಗ ಒಬ್ಬ ಗುರು ಅನ್ನವ, ಅವನು ಯಾವ ಲಕ್ಷಣಗಳು ಇಲ್ಲ, ದರಿದ್ರ, ಅವನು ನಮೂನೆ ಹೆಂಗದಾನ ಗೊತ್ತಿಲ್ಲ, ಸಂತ, ಅವನು ಹಿಂದೂ ಇಲ್ಲ ಮುಂದೂ ಇಲ್ಲ. ಅಂಥ ಮನುಷ್ಯ ಭೇಟಿ ಆದ ಕೂಡಲೇ ಯಾಕಡೆ ಹೋಗ್ಬೇಕು? ಶರಣರು ಹಿಂಗೆ ಹೇಳ್ಯಾರ ಅಂತ ತಿಳ್ಕೊಂಡು ಶರಣರು ಹೇಳಿರ್ತಕ್ಕಂಥ ಕೆಲವು ಮಾತುಗಳ ಮೂಲಕವಾಗಿ ಶಬ್ದ ಸೋಪಾನವ, ಬಾವಿಯೊಳಗಿರ್ತಕ್ಕಂಥ ನೀರನ್ನು ಹಗ್ಗದಿಂದ ತೆಗೆದಂಗೆ, ಕೆಳಗೆ ಇಳಿದು ನೀರು ಕುಡ್ದಂಗೆ ನಾವು ಸೋಪಾನ ಕಟ್ಟಿಕೊಂಡ್ವಿ ಅಥವಾ ಹಗ್ಗಾರ ಬೆಳೆಸ್ಕೊಂಡ್ವಿ. ಹಂಗೆ ಎರಡರಲ್ಲಿ ಒಂದನ್ನು ಬೆಳೆಸ್ಕೊಂಡು ನಾವು ನೀರು ಕಂಡಿವಲ್ಲ, ಹಂಗೆ ಜ್ಞಾನಿಗಳು, ಸಂತರು, ಶರಣರು, ದಾಸರು ಹೇಳಿರ್ತಕ್ಕಂಥ ಶಬ್ದ ಸೋಪಾನ ಅಂತೇನದಾವಲ್ಲ, ಅದರ ಮೂಲಕವಾಗಿ ಓಹೋ ಭಗವಂತ ಹಿಂಗೆ ಇರಬಹುದು. ಅವ ನೋಡ್ಯಾನ ಅಂದಮೇಲೆ ನಮಗೆ ನೋಡೋಕ್ಕಾಗೋದಿಲ್ಲ. ಅವನು ನೋಡ್ಯಾನ, ನೋಡಿದ್ದನ್ನು ಶಬ್ದಗಳ ಮೂಲಕವಾಗಿ ಹೇಳ್ಯಾನ. ಹೇಳಿದ ಕೂಡಲೇ ನಾವು ತಿಳ್ಕೊಳ್ತೀವಿ, ಯಾಕಂದ್ರೆ ಅದರ ಸಮೀಪವರ್ತಿಯಾಗಿ ಗುರು ಅದನ್ನು ಹೇಳ್ತಾನೆ.
ಹಂಗೆ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಅದೃಶ್ಯ ವಸ್ತುವನ್ನು ದೃಶ್ಯವಾಗಿ ನಾನು ಕಾಣ್ತೇನೆ ಅನ್ನೋ ಹಂಗೆ ಹೇಳಬೇಕಾಗಿತ್ತು ಅಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ವಿವರಣೆ, ಆ ರೀತಿಯಾಗಿರ್ತಕ್ಕಂಥ ಶಬ್ದಗಳು, ಆ ಲಕ್ಷಣಗಳು, ಭಗವಂತನ ಲಕ್ಷಣ ಎಲ್ಲ ರೀತಿಯಿಂದ ಹೇಳಿದಾಗ ನಮ್ಮ ಮನಸ್ಸಿಗೆ ಬರಬೇಕದು. ಓಹೋ ಹಿಂಗಿರ್ಬೇಕೇನೋ ಅಂತ ಹೇಳ್ಕೊಂಡು ಕಲ್ಪನಾ ಮಾಡ್ಕೊಳ್ಳೋದಿಲ್ಲ ದೇವರ ಕಲ್ಪನೆ. ಯಾಕಂದರೆ ಅದು ನಿರಾಕಾರ ನಿರ್ಗುಣವಾಗಿರ್ತಕ್ಕಂಥ ವಸ್ತು ಅದನ್ನು ಯಾರೂ ನೋಡಿಲ್ಲ. ದೃಶ್ಯ ವಸ್ತುವಿನಲ್ಲಿ ಒಂದು ಪುಸ್ತಕವೋ, ಚಸ್ಮಾನೋ, ಹೂವೋ, ವಿಭೂತಿ, ಪಾದಕ, ಮಣಿ ನಮಗೇನೂ ಗೊತ್ತಿಲ್ಲ, ಅವೇನೋ ಗೊತ್ತಿಲ್ಲ. ಗೊತ್ತಿರದ ವಸ್ತುವನ್ನು ಗೊತ್ತಿರುವಂಗೆ ಇವನ್ನ ತಿಳಿಸ್ಬೇಕಲ್ಲ. ಮಾಸ್ತರ ಒಂದು ಪಾಟಿ ಒಳಗೆ ಒಂದು ಅಕ್ಷರ ಬರೀತಾನೆ. ಅಕ್ಷರ ಅದು ನಿರಾಕಾರ ಐತಿ, ಅದನ್ನು ಸಾಕಾರ ತರಬೇಕೀಗ ಅವನು ತಂದು ಹೇಳ್ತಾನೆ. ಮತ್ತು ಅವನ ಯಾಕೆ ಹೇಳಬೇಕು? ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ. ಶ್ರೀ ಗುರು ವಚನ ಅನ್ನುವಂಥದ್ದು ಭಾಳ ಅಧಿಕವಾಗಿರುವಂಥದ್ದು. ಅದು ಸುಧಾ ಅಮೃತ ಇದ್ದಂಗೆ, ಗುರುವಿನ ವಚನಾಮೃತ ಅಂದ್ರೆ ಅಮೃತ ಇದ್ದಂಗೆ. ಯಾಕಪ್ಪ ರಗಡು ಪುಸ್ತಕ ಅದಾವು, ಪುಸ್ತಕ ಓದ್ಕೊಂಡ್ರೆ ನಮ್ಗೆ ನಡೀತಿದ್ದಿಲ್ಲ, ಗುರುಗಳು ಇರಬೇಕಾಗೈತಿ, ಅವ್ರ ಮುಖಾಂತರ ಯಾಕೆ ಕೇಳಬೇಕು? ನಾವು ಓದ್ಕೊಂಡ್ರೆ ನಾವು ರಗಡು ಜ್ಞಾನ ಇದೆ, ನಾವು PhD ಪಡ್ಕೊಂಡಿವಿ, ಭಾಳ ದೊಡ್ಡ ದೊಡ್ಡ ಡಿಗ್ರಿ ತೊಗೊಂಡಿವಿ, ದೊಡ್ಡ ದೊಡ್ಡ ಪುಸ್ತಕನೂ ನಮ್ಮ ಮಂತೆಗೆ ಅದಾವೆ. ಅದನ್ನು ಆ ರೀತಿ ನಾವು ಮಾಡ್ಕೋತೀವಿ. ಒಪ್ಪೋಣ, ಮಾಡ್ಕೋರಿ, ಬೇಡ ನಂಗಿಲ್ಲ. ಒಬ್ಬವ ಗುಂಡು ಬಡದು ಸತ್ತ. ಅವ ಬಂದೂಕ್ಲೆ ಸತ್ತೋ, ಗುಂಡಿನಿಂದ ಸತ್ತೋ? ಗುಂಡಿನಿಂದ ಸತ್ತ. ಸರಿ, ಒಪ್ಪೋಣ, ಇದು ಗುಂಡ. ಇದನ್ನು ತೊಗೊಂಡು ನಾ ಹಿಂಗೆ ಒಗಿತೇನೆ, ಸಾಯ್ಬೇಕಲ್ಲ. ಬಂದೂಕು ಆತ ಬಂದೂಕಿನಿಂದ ಸತ್ತ ಅಂದ್ರೆ ಗುಂಡು ತೆಗಿರ್ತಾರ. ಅಂದ್ರೆ ಗುಂಡು ಬಡೋದು ಸತ್ತ ಅಂತಂದ್ರೆ ಹಂಗಾರೆ ಎಲ್ಲರೂ ಮನೆಯಾಗೆ ಗುಂಡು ಇಟ್ಕೊಂಡು ಪ್ಯಾಕೆಟ್ ಇಟ್ಕೊಂಡು ಹೆಂಗೆ ಬೇಕಾದಾಗ ಒಗದು ಸಾಯ ಹೊಡಿಬೋದಾಗಿತ್ತು. ಸಾಧನ ಬೇಕಲ್ಲ. ಆ ಗುಂಡನ್ನು ಬಂದೂಕಿನ ನಳಿಯೊಳಗೆ ಹಾಕ್ಬೇಕಲ್ಲ, ಪೈಪ್ನ ಅಲ್ಲಿ ಹಾಕಿ ಅದನ್ನು ಗುರಿ ಇಟ್ಟು ಜಗ್ಗಾವ ಅಷ್ಟ ಶಾಣೆ ಒಯ್ಬೇಕಲ್ಲ. ಹಂಗೆ ಶಬ್ದ ಅನ್ನುವಂಥದ್ದು, ವಚನ ಅನ್ನುವಂಥದ್ದು ಗುಂಡಿದ್ದಂಗೆ. ಆ ಗುರುವಿನ ಮುಖಾರವಂದದಿಂದ ಬರ್ತದಲ್ಲ ಬಾಯಿಯಿಂದ, ಅದು ಬಂದೂಕಿದ್ದ. ಬರೀ ಬಂದೂಕು ಒಂದೇ ಇದ್ರೂ ನಡೆಯಂಗಿಲ್ಲ, ಬರೀ ಗುಂಡು ಒಂದೇ ಇದ್ರೂ ನಡೆಯಂಗಿಲ್ಲ, ಎರಡೂ ಕೂಡಬೇಕು. ಅದನ್ನು ಹೊಡ್ಯಾವು ಅಟ್ಟ ಜಗ್ಗಾವು ಅಟ್ಟ ಶಾಣೆ ಸುಮ್ಮನೆ ಹಿಡ್ಕೊಂಡು ಯಾಕಂದ್ರೆ ಗಿಡಕ್ಕೆ ಹೋಗ್ಕೋತ ಅಲ್ಲ, ಗುರಿ ಇಟ್ಟು ಹೊಡಿಬೇಕಲ್ಲ. ಹಂಗಿಲ್ಲಿ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ ಅಂತ ಅಂದಾಗ ಆ ವಚನ ಅಂದರೆ ಆ ಶಬ್ದ, ಆ ಬಳಸ್ತಕ್ಕಂಥ ಗುರು ಅಥವಾ ಒಬ್ಬ ಮಾರ್ಗದರ್ಶಕ ಆ ರೀತಿಯಾಗಿರ್ತಕ್ಕಂಥ ಗುಂಡನ್ನು ಅದರಾಗ ಸರಿಯಾಗಿ ಇಟ್ಟು ಗುರಿ ಇಟ್ಟು ಹೊಡೆದ್ರೆ ನನ್ನ ಉದ್ದೇಶ ಅಲ್ಲಿ ಈಡೇರುತ್ತೆ. ಹಂಗಿಲ್ಲಿ ಶಬ್ದ ಅಂತಕ್ಕಂಥದ್ದು ಅದನ್ನು ಸರಿಯಾಗಿ ಬಳಸಿ ಅದಲ್ಲಿ ಹೋಗಿ ಮುಟ್ಟಬೇಕು, ಆ ಪರಮಾತ್ಮನಿಗೆ ಮುಟ್ಟಬೇಕದು. ಅಂದರೆ ಪರಮಾತ್ಮನನ್ನು, ಭಗವಂತನನ್ನು ತೋರಿಸುವಂತಹ, ಯಾಕಂದ್ರೆ ನಾವು ನೋಡಿಲ್ಲಲ್ಲ ದೇವರನ್ನು, ನಾವು ನೋಡಲಾರದ ದೇವರನ್ನು ನಮ್ಮ ಬಾಯಿಂದ ನುಡಿತಕ್ಕಂಥ ಶಬ್ದಗಳಿಂದ ಅವನು ವರ್ಣನ ಮಾಡಿ ಈ ರೀತಿ ತೋರಿಸ್ತಾರೆ. ಜಗದಗಲ ಅಂದೆ, ಜಗದಗಲ ಅಂದ ಕೂಡಲೇ ಜಗತ್ತಿನಾಗಲ್ಲ, ಮುಗಿಲಾಗಲ್ಲ, ಆಕಾಶದಿಂದ ಆಕಾಶ ಹಿಂಗೆ ಬಂದು ನಿಮ್ಮ ಕಲ್ಪನಾ. ಮಿಗೆಯಾಗಲ್ಲ, ಏನು ಬೇಕಾದಂಗೆ ನಿಮ್ಮಗಲ. ನಾ ಎಲ್ಲಿದ್ದೀನಿ ಎಲ್ಲ ಕಡೆ. ಪಾತಾಳದಿಂದ ಅತ್ತತ್ತ, ಪಾತಾಳ ಅಂದ್ರೆ ತಳ. ಬ್ರಹ್ಮಾಂಡದಿಂದ ಅತ್ತತ್ತ, ಅದನ್ನು ನೋಡಿಲ್ಲ ನಾವು. ಪಾತಾಳನೂ ನೋಡಿಲ್ಲ, ಬ್ರಹ್ಮಾಂಡನೂ ನೋಡಿಲ್ಲ. ಶಬ್ದ ಬಳಸಿದ್ರು
ಅಂದ್ರೆ ಅಷ್ಟು ದೂರ ಐತಿ, ಮ್ಯಾಲೂ ಅಷ್ಟು ದೂರ ಐತಿ, ಕೆಳಗೂ ಇಷ್ಟು ದೂರ ಐತಿ, ಎಡಕ್ಕೂ ಅಷ್ಟ ಬಲಕ್ಕೂ ಅಷ್ಟ, ಎಲ್ಲಿಯೋ ಗೊತ್ತು. ಆದ್ರೆ ಎಡ ಬಲ ಹಿಂದ ಮುಂದ ಮ್ಯಾಲ ಕೆಳಗ ಶಬ್ದದವು, ಶಬ್ದಗಳದಾವು. ಆ ಶಬ್ದಗಳು ಬೆನ್ನು ಹತ್ತಿಕೊಂಡು ನಾವು ಹೋದಂಗೆ ಮುಂದೆ ಹೋದಂಗೆ ಅವು ಕಿಲೋಮೀಟರ್ಗಳು ತೋರಿಸ್ತಾವೆ. ಕಿಲೋಮೀಟರ್ಗಳು ಅವ್ರು ಹೇಳ್ತಾರೆ, ಇನ್ನು ಇಷ್ಟು ಕಿಲೋಮೀಟ್ರ್ ಮೇಲೆ ಗೋಡಿಗೇರಿ 5 ಕಿಲೋಮೀಟ್ರ್, ಇನ್ನು 5 ಕಿಲೋಮೀಟ್ರ್ ಮುಂದೆ ಮತ್ತು ಅಲ್ಲಿಂದ ಖಾತ್ರಿ ಬಂದ ಕೂಡಲೇ ಇದು ಸಾವಳಗಿ ಈ ಕಡೆ 3 ಕಿಲೋಮೀಟರ್, ಸಾವಳಗಿ ಈ ಕಡೆ 3 ಕಿಲೋಮೀಟರ್, ಈ ಕಡೆ ಶಿವಾಪುರ ಒಂದು ಅರ್ಧ ಕಿಲೋಮೀಟರ್, ಆ ಕಡೆ ಸ್ಟೇಷನ್ ಒಂದು 2 ಕಿಲೋಮೀಟರ್. ಇದು ಕಿಲೋಮೀಟ್ರ್ ಕಲ್ಲು ತೋರಿಸೋದು. ಕಿಲೋಮೀಟ್ರ್ ಕಲ್ಲು ಮೇಲೆ ಬಂದಿರತಕ್ಕಂಥ ಶಬ್ದಗಳನ್ನು ನೋಡಿ ನಾವು ಮುಂದೆ ಹೋಗ್ತೀವಿ. ಮನುಷ್ಯ ಅಂತೂ ಇಲ್ಲ, ಕಿಲೋಮೀಟ್ರ್ ಕಲ್ಲು ಐತಿ. ಆ ಕಿಲೋಮೀಟ್ರ್ ಕಲ್ಲು ಮೇಲೆ ಒಂದು ಶಬ್ದ ಐತಲ್ಲ, ಅಕ್ಷರಗಳದಾವಲ್ಲ, ಆ ಅಕ್ಷರಗಳನ್ನು ನೋಡ್ಕೊಂಡು ನಾವು ಹೆಂಗೆ ಮುಂದೆ ಹೋಗ್ತೀವಲ್ಲ, ಅದೇ ರೀತಿಯಾಗಿ ಶಬ್ದಗಳನ್ನು ಬಳಸಿರ್ತಕ್ಕಂಥ ಅವರು ಮತ್ತು ಬರೀ ಕೇಳಿದ ಮಾತ್ರಕ್ಕೆ ಆಕತ್ತಂತಿಲ್ಲ. ಶಬ್ದಗಳನ್ನು ಕೇಳಿದ ಮಾತ್ರಕ್ಕೆ ನಮಗೆ ಭಗವತ್ ಸಾಕ್ಷಾತ್ಕಾರ ಆಕತಿ ಅಂತ ಹಂಗೂ ತಿಳ್ಕೊಳ್ಳೋಣ ಇಲ್ಲ. ಹಂಗಾತಂದ್ರೆ 100 ದಿವಸ 1 ವರ್ಷಗಟ್ಟಲೆ ಗೀತಾ ಪಾರಾಯಣ ಮಾಡ್ತಾರೆ, ಜ್ಞಾನೇಶ್ವರಿ ಪಾರಾಯಣ ಮಾಡ್ತಾರೆ, ದೇವಿ ಪಾರಾಯಣ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮಾಡಿ ನಾವು ಓದಿ ಮುಗಿಸ್ತೇವೆ ಅಷ್ಟೇ. ಶಬ್ದಗಳನ್ನು ಓದಿ ಮುಗಿಸೋರು ನಾವು ತಿಳ್ಕೊಳ್ಳೋದಿಲ್ಲ, ಪ್ರತ್ಯಕ್ಷ ಮಾಡ್ಕೊಳ್ಳೋದಿಲ್ಲ. ಕೊನೆಯ ದಿವಸ 100ನೇ ದಿವಸಕ್ಕೆ ಭಗವದ್ಗೀತಾ ಪಾರಾಯಣ ಮುಗೀತು, ಮತ್ತು ಈ ಗ್ರಂಥ ಮುಗಿದತ್ತಂತಂದ ಮೇಲೆ ಏನು ಮಾಡಿಸ್ಬೇಕು ನಾವು? ಪ್ರಸಾದ ಮಾಡಿಸ್ಬೇಕು, ಮಹಾಪ್ರಸಾದ ಮಾಡಿಸ್ಬೇಕು. ಎದಕ್ಕೆ ಮುಗಿಸೀವಿ ನಾವು? ಮಹಾಪ್ರಸಾದ ಮಾಡಿಸೋಕೆ ಮುಗಿಸೀವಿ. ಇದು ಮುಗೀತು ಅಂತ ಅನ್ನಿಸ್ಕೊಳ್ಳೋ ಸಲುವಾಗಿ, ಮುಕ್ತಾಯ ಅಂತ ಅನ್ನಿಸ್ಕೊಳ್ಳೋ ಸಲುವಾಗಿ ಮಹಾಪ್ರಸಾದ ಹೊಗ್ಗಿನೋ ಏನೋ ಮಾಡಿ ನಾವು ಮುಗಿಸಿದ್ವಿ. ಅಂದ್ರೆ ಮಹಾಪ್ರಸಾದವೇ ನಮ್ಮ ಗುರಿ ಆಯಿತು. ಆದರೆ ಮಹಾತತ್ವದ ಲಕ್ಷಣ ಅದನ್ನು ನಾವು ಅರಿತುಕೊಳ್ಳಿಲ್ಲ. ಬರೀ ಶಬ್ದದಿಂದ ಆಯಿತು ಅಂದ್ರೆ ಆಗೋದಿಲ್ಲ. ಈಗ ಒಂದು ಕಲಸಾಕಿದೆ ಅಥವಾ ಒಂದು ಚಾಕ್ಲೇಟ್ ಕೊಡ್ತೇವೆ ತಿಳ್ಕೊರಿ. ಒಂದು ಚಾಕ್ಲೇಟ್ ಅಥವಾ ಒಂದು ಕಲಸಕ್ರಿ ದೊಡ್ಡ ಹಳ್ಳ ಇರ್ತೈತಿ. ಅದನ್ನು ಚಾಕ್ಲೇಟ್ ಹಿಂಗೆ ಮುರಿದು ಅದನ್ನು ಬಾಯಿ ಹಾಕ್ಕೊಂಡು ಗುಳಿಗೆನ ನುಂಗಿ ಬಿಡೋದು. ಏನ ಚಾಕ್ಲೇಟ್ ಸ್ವಾದ ಹತ್ತಿನಿಂದ ಚಾಕ್ಲೇಟ್ ಸ್ವಾದ ಹತ್ತಿಲ್ಲ. ಒಳಗ ಹೋಗೋದು ನುಂಗಿ ನಿಂತ್ಕೊಂಡ್ಬಿಟ್ಟು ಒಂದು ಹಳ ಕಲಸಾಕ್ರಿ ಕೊಡ್ತೀವಿ. ಇದು ದ್ವಾರದಂತ ಬಾ ಅಂತ ತಗೊಂಡು ಹಂಗೆ ಒಳಗೆ ಹೋಗೋದು ಅಂತ ತಿಳ್ಕೊಂಡು ಎಲ್ಲಿ ಬಾಯಿಸ್ಕೊಂಡ್ಬಿಟ್ಟು ಅದನ್ನು ಒಳಗೆ ಹಾಕ್ಕೊಂಡು ನುಂಗಿ ನೀರು ಕುಡಿದು ಏನು ಸ್ವಾದ ಹತ್ತಿನಿಗೆ? ಚಾಕ್ಲೇಟ್ ನುಂಗಿದಂಗೆ ಕಲಸಕ್ರಿ ನುಂಗಿದಂಗೆ ಬಡ ಓದ್ಕೊಂಡು ಹೋಗಿಬಿಟ್ಟಿವಿ ಅಂತಂತಂದ್ರೆ ಚಾಕ್ಲೇಟು ಅದನ್ನು ಬಾಯಿ ಚಪ್ಪರಿಸ್ಬೇಕು, ಸೀಪಬೇಕು. ಸೀಪಿ ನಮ್ಮ ಅದರಲ್ಲಿರ್ತಕ್ಕಂಥ ಸ್ವಾದ ರಸಾಸ್ವಾದನೆ ಅಂತಾರೆ. ಆ ರಸಾಸ್ವಾದನೆ ಬಾಯೆಲ್ಲ ಆದಂಗೆ ಹಂಗೆ ಅದನ್ನ ಕಡೆಗಿಲ್ಲ ನಾವು ದೌಡು ಹಂಗೆ ಚಪ್ಪರಿಸೋದು ಇಲ್ಲ. ಚಪ್ಪರಿಸಿ ನೀರು ಬರಂಗೆ ಮಾಡ್ಕೊಂಡು ಅದನ್ನು ಸೀಪಿದಂಗೆ ಸ್ಟೆಪ್ಸ್ ಸಾಕೋತಿಲ್ಲ ಬಾಯಿ. ಇನ್ನು ಗಂಟಲು ನೋವಾಗಿ ಬಿಟ್ಕೊಂಡು ಒಂದು ಟಸ್ಕ್ಯೂ ಡಿ ಅದನ್ನು ಬಾಯಿ ಹಾಕ್ಕೊಂಡು ನೀರು ಕುಡಿದ್ಬಿಟ್ರೆ ಏನು ಉಪಯೋಗ ಇಲ್ಲ. ಗುಳಿಗೆಲ್ಲದು ಚಾಕ್ಲೇಟ್ ಸ್ಟ್ರೆಪ್ಸಿಲ್ಸ್ ಅದನ್ನು ಸೀಪಿದ್ರೆ ಆನಂದ. ಅವು ನುಂಗು ಗುಳಿಗೆ ಬೇರೆ ಅವು ಬೇರೆ. ಇದು ಹಂಗಿಲ್ಲ. ಇದು ಸೀಪುದು. ಸೀಪಿ ಅದರ ಸಾಸ್ವಾದನೆ ಹಂಗೆ ನಾವು ಮಾಡ್ಕೋತೇವೋ ಹಂಗೆ ಶಬ್ದಗಳನ್ನು ನಮ್ಮಲ್ಲಿ ಅದನ್ನು ಏನು ಮಾಡ್ಕೋಬೇಕು ಅಂತಂತಂದ್ರೆ ಏನು ಚರವಿತ ಚರಣ ಅಂತ ಅದು ಹೇಳಿದ್ದನ್ನು ಮನನ ಮಾಡಿ ಶ್ರವಣ. ಯಾಕೆ ಶ್ರವಣ ಅಂದರೆ ಕೇಳೋದು. ಶ್ರವಣ ಅಂದ್ರೆ ಏನು ಅಂತಂತಂದ್ರೆ ಚಾಕ್ಲೇಟ್ ಅದಿತ್ತ ಮ್ಯಾಗಿನ ಬಿಚ್ಚೋದು. ಮ್ಯಾಗ ಇರುತ್ತಲ್ಲ ಅದು ಹಾಳೆ ಅದನ್ನು ಬಿಚ್ಚೋದು.
ಬಿಚ್ಚಿದ ಮೇಲೆ ಒಳಗಿರುವಂಥ ಚಗಡ್ತರು ಬಾಯಿ ಹಾಕೊಂಡು ಬಿಚ್ಚುವುದು ಶ್ರವಣ, ಕೇಳೋದು, ಕೇಳಿದ ಮೇಲೆ ಅದನ್ನು ಬಾಯಿ ಚಪ್ಪರಿಸ್ಕೋತ ಅದನ್ನು ರಸಾಸ್ವಾದನೆ ಮಾಡೋದು ಮನನ. ಮುಂದೆಲ್ಲ ಮುಗಿದ ಕೂಡಲೇ ಒಂದು ನಮೂನೆ ತೃಪ್ತಿ ಆಗತ್ತಲ್ಲ, ನಿಧಿಧ್ಯಾಸ. ಇಷ್ಟ ಮತ್ತೇನಿಲ್ಲ. ಶ್ರವಣ, ಮನನ, ನಿಧಿಧ್ಯಾಸ. ಬಿಚ್ಚೋದು, ಒಳಗೆ ಒಕ್ಕೊಳ್ಳೋದು, ಸೀಪೋದು, ಆನಂದ ಪಡೋದು. ಹೆಂಗೆ ಒಂದು ಚಾಕ್ಲೇಟನ್ನು ಬಿಚ್ಚಿ ನಾವು ಹಿಂಗೆ ಆನಂದ ಪಡಿತೀವಲ್ಲ, ಬಾಯೊಳಗೆ ಚಪ್ಪರಿಸಿ, ಹಂಗೆ ಈ ಶಬ್ದಗಳನ್ನು, ಶಾಸ್ತ್ರೀಯ ಶಬ್ದಗಳಿವು, ಅಶಾಸ್ತ್ರೀಯ ಶಬ್ದಗಳಲ್ಲ. ಶಾಸ್ತ್ರೀಯ ಶಬ್ದಗಳು ಅಂತಂದ್ರೆ ಭಗವಂತನನ್ನು ತೋರಿಸ್ತಕ್ಕಂತಹ ನಾಮನಿರ್ದೇಶನ ಪದಗಳಿವೆಲ್ಲ. ಅದಾಗಬೇಕಾಗಿತ್ತು ಅಂತಂತಂದ್ರೆ ನಮ್ಮಲ್ಲಿ ಏನು ಬೇಕು ಅಂತಂತಂದ್ರೆ, ಈ ಕಿಮೆ ಕೇಳೋದು ಈ ಕಿಮೆ ಬಿಡುವುದಲ್ಲ. 3 ಗೊಂಬಿದ್ದು, ಆ 3 ಗೊಂಬಿಗೆ ಒಂದು ತಂತಿ ಹಾಕಿದರೆ ಹಿಂಗೆ ಹಾಕಿದ್ರು ಹಿಂಗೆ ಬರ್ತದೆ ಹೊರಗಡೆ. ಇದು ಒಂದು ಗೊಂಬಿ. ಇನ್ನೊಂದು ಗೊಂಬಿ ಇಲ್ಲಿ ತಂತಿ ಹಾಕಿದ ಕೂಡಲೇ ಬಾಯಿಗೆ ಬರ್ತದೆ. ಇನ್ನೊಂದು ಗೊಂಬಿ ಹಿಂಗೆ ತಂತಿ ಹಾಕಿದ ಕೂಡ ಬಾಯಿಗೆ ಬರ್ತದೆ. ಇಲ್ಲಿ ಕಿಮೆ ಹಾಕಿದ್ದಿಲ್ಲ, ಬಾಯಿಗೆ ಬರೋದು. 2 ಗೊಂಬೆ. ಇನ್ನೊಂದು ಗೊಂಬಿ ತಂತಿ ಹಾಕಿದ ಕೂಡಲೇ ಬಾಯಾಗೂ ಬರೋಂಗಿಲ್ಲ, ಕಿವ್ಯಾಗ ಹೋಗಂಗಿಲ್ಲ, ಒಳಗೆ ಹೇಳ್ಬೇಕು. ಹಂಗೆ ನಮ್ಮಲ್ಲಿ 3 ವರ್ಗದ ಮಂದಿ ಇದ್ದಾರೆ. ಹಿಂಗೆ ಬಂದಿದ್ದು ತಂತಿ ಇಲ್ಲಿ ಹೊರಗೆ ಹಾಕೂ ಬರ್ತದೆ, ಇಲ್ಲಿ ಹೋಗಿದ್ದು ಹಿಂಗೆ ಬಾಯಾಗ ಬರೋಕ್ಕೂ ಬರ್ತದೆ. ಇನ್ನು ಏನು ಹಾಕಿರ್ತದಲ್ಲ ಒಳಗೆ ಇಳಿದು ಬಿಡ್ತೀವಿ ಅಂದ್ರೆ ಹೊಟ್ಟೆಗೆ ಇಳಿತು, ಅದು ಒಂದು ಸ್ಥಿತಿಗೆ ಬರ್ತದೆ. ಹಂಗೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತಕ್ಕಂಥ ಇಂತಹ ಶಬ್ದಗಳನ್ನು ಬಳಸಿ ನಮ್ಮ ಜ್ಞಾನಿಗಳು ಕರ್ಮಯೋಗವನ್ನು ಮಾಡಿದವರ, ಕರ್ಮ ಮಾಡಿದವರ, ಭಕ್ತಿ ಮಾಡಿದವರ, ಯೋಗ ಮಾಡಿದವರ, ಜ್ಞಾನ ಮಾರ್ಗದಲ್ಲದಾರ. ಯಾವ್ಯಾವ ಮಾರ್ಗದಲ್ಲಿ ಹೋಗಿ ಏನೇನು ಕಂಡಾರಲ್ಲ, ಕಂಡದ್ದನ್ನು ಹಿಂಗೈತೆ ಅಂತ ಹೇಳ್ಕೊಂಡು ಅವರು ತಮ್ಮ ಅನುಭವವನ್ನು ನಮಗೆ ತಿಳಿಸ್ಕೊಡಕ್ಕೆ ಶುರು ಮಾಡಿ. ಹಾಗಾಗಿ ತಿಳಿಸೋಕೆ ಒಂದು ಮಾಧ್ಯಮ ಯಾವುದು ಅಂದರೆ ಭಾಷೆ. ತಿಳಿಸುವುದಕ್ಕಾಗಿ ಒಂದು ಭಾಷೆ, ಶಬ್ದಗಳು. ಅದಕ್ಕೆ ಅವೆಲ್ಲ ಒಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗ್ಗೆ ಕೊಟ್ಟರು. ಎಂಥ ಅದ್ಭುತವಾಗಿರ್ತಕ್ಕಂಥ ನಮಗೆ ಶಕ್ತಿ ಕೊಟ್ಟರು ಅಂತಂತಂದ್ರೆ, ಗೀತ ಮಾತೆಂಬ ಜ್ಯೋತಿಯ ಬೆಳಗ್ಗೆ ಕೊಟ್ಟರು. ಗೀತ ಮಾತೆ ಏನೋ ನಾವು ಮಾತಾಡ್ತೀವಿ, ಅದು ಗೀತೆ ಆಯಿತು, ಅದು ಮಾತು ಆಯಿತು, ಅದು ಜ್ಯೋತಿ ಆಯಿತು. ಅದನ್ನು ಬೆಳಗಿಸಿ ನಮಗೆ ಕೊಟ್ಟರು. ಅದು ಹೆಂಗೆ ಕೊಟ್ಟರು ಅಂದರೆ, ಆ ಶಬ್ದದ ಜೊತೆಗೆ, ಆ ಪದದ ಜೊತೆಗೆ ಹೋದಂಗೆ ಮಾತಿನ ಜೊತೆಗೆ ಹೋದಂಗೆ ದುಃಖ ಆಗ್ಬೋದು, ಸುಖ ಆಗ್ಬೋದು, ಸಂತೋಷ ಆಗ್ಬೋದು, ನವರಸಗಳು ಬರ್ತಾವೆ. ಮಾತಿನಲ್ಲಿ ನವರಸಗಳದಾವೆ, 9 ರಸಗಳದಾವೆ. ತಿನ್ನುವ ಪದಾರ್ಥದಲ್ಲಿ 6 ರಸಗಳದಾವೆ, ಷಡ್ರಸಗಳನ್ನು ಕರೀತಾರೆ. ಒಂದು ನಾಟಕ ಮಾಡ್ತಿದ್ರು ಅಂತಂದ್ರೆ, ಹಿಂದಿನ ಕಾಲದವ್ರು ನಾಟಕ ಮಾಡ್ತಿದ್ರು, ಕಂಪ್ನಿಯವರು ಇರಲಿ ಅಥವಾ ನಾವು ಊರನ್ನವ್ರು ಕಲಿದ್ರು, ಅದರಾಗ ನವರಸ ಅಂತ ಇರ್ತಿದ್ದು, 9 ರಸಗಳು ಇರ್ತಿದ್ವು. ಆ ರೀತಿಯಾಗಿರ್ತಕ್ಕಂತಹ, ಯಾಕೆ ಮಾತಿನಲ್ಲಿ ನವರಸ, ಅದು ಮಾತಿನಲ್ಲಿ ಅಷ್ಟೊಂದು ರಸ ಅಂತಕ್ಕಂಥದ್ದು, ಜ್ಯೋತಿಯನ್ನು ಕಾಣಿಸ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂತಹ ಮಾತಿಗೆ ಅಷ್ಟು ಬೆಲೆ ಇದೆ. ಅದಕ್ಕೆ ಅವರಂದರು ಮಾತೆಂಬುದು ಜ್ಯೋತಿರ್ಲಿಂಗ. ಅವರು ಮತ್ತೊಂದಂತಾರೆ, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು. ಮಾತಾಡಿದರೆ ದೇವರು ಸಹಿತ ಮೆಚ್ಚಬೇಕು. ಹೌದು ಅನ್ಬೇಕು. ಅವ್ನು ದೇವರು ಕಾಣಲಾರ್ದ ದೇವರು ಸಹಿತ ಹೌದು ಅಷ್ಟು ಮೆಚ್ಕೊಳ್ಬೇಕು. ಲಿಂಗ ಮೆಚ್ಚಿ ಹೌದೆನ್ನಬೇಕು. ಹಂಗೆ ಯಾಕಿದ್ರ ಬಗ್ಗೆ ಹೇಳಕತ್ತೇನೆ ಅಂತಂತಂದ್ರೆ, ತತ್ವಂ ಅಸಿ ಅಂತಕ್ಕಂಥ ತತ್ವಮಸಿ ಮಹಾವಾಕ್ಯ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಅಖಂಡಂ ಆನಂದಂ ಬ್ರಹ್ಮ, ಇವೆಲ್ಲ ವೇದ ಮಾತುಗಳು, ಋಷಿಗಳು ಹೇಳಿರ್ತಕ್ಕಂಥ ಮಾತುಗಳು. ಆ ಮಾತಿನ ತಾತ್ಪರ್ಯ ನಮಗೆ ಆಗಬೇಕಾಗಿತ್ತು ಅಂತಂತಂದ್ರೆ, ತತ್ವಮಸಿ, ಇದು ತತ್ವಂ ಅಸಿ, ತತ್ವಂ ಅಸಿ 3 ಶಬ್ದಗಳು ಕೂಡಿ ಅಕ್ಷರ ಮಾತ್ರ 4. ತತ್ವಮಸಿ 4 ಅಕ್ಷರಗಳು, ತತ್ವಮಸಿ. ಆದರೆ
ಅದನ್ನು ಸರಿಯಾಗಿ ನಾವು ಬಿಡಿಸಿದಾಗ ತತ್ ಆ ಪರಬ್ರಹ್ಮ ವಸ್ತು, ತ್ವಂ ನೀನು, ಅಸಿ ಇರುತ್ತಿ, ಆ ಪರಬ್ರಹ್ಮ ವಸ್ತುವೇ ನೀನಿರುತ್ತಿ. ಇದರ ಅರ್ಥ ತತ್ವಮಸಿ, ತತ್ ತ್ವಂ ಅಸಿ. ಇದು ವೇದವಾಕ್ಯ, ಶ್ರುತಿವಾಕ್ಯ. ಇದು ಅನುಭವಿಸಿ ಹೇಳಿದರು. ತತ್ ಅಂದರೆ ಏನು, ಅದು ಅಂದರೆ ಯಾವುದು ನಮ್ಮ ಕಣ್ಣಿಗೆ ಕಂಡಿಲ್ಲ. ಆ ವಸ್ತು ತೊಗೊಂಬರಪ್ಪ ಅಂತ ನಾನು ತಂದು ಕೊಡ್ತೀರಿ, ನೀವು ಅದನ್ನು ಎಲ್ಲಿ ತಂದು ಕೊಡೋದು, ಎಲ್ಲಿದೆ ಗೊತ್ತಿಲ್ಲ. ಅವರು ಹೇಳ್ತಾರೆ, ಅರ್ಥ ಮಾಡಿಕೊ, ಆ ಪರಬ್ರಹ್ಮ ವಸ್ತುವೇ ನೀನಿದ್ದಿ. ಇದನ್ನು ತಿಳ್ಕೊಂಡು ಹೇಳಿದಂಗೆ ಅದನ್ನು ನಾವು ಸಾಧನೆ ಮಾಡಿದ್ರೆ ಅದು ಹಾಕತ್ತೆ. ಇಲ್ಲಿಕಂತಂದ್ರೆ ತತ್ವ ಮಸಿಯಾಗಿ ಹೋಗತ್ತೆ. ತತ್ವ ತ್ವಂ ಮಸಿ ಆಗುವುದಿಲ್ಲದು. ತತ್ವ ಮಸಿಯಾಗಿ ಹೋಗತ್ತೆ, ಅಂದ್ರೆ ವ್ಯರ್ಥ ಆಗಿ ಹೋಗೋದಂತ, ವೇಸ್ಟ್. ಅದಕ್ಕಾಗಿ ಅಂತಹ ತತ್ವಮಸಿ ಮಹಾವಾಕ್ಯದ ಬೋಧನೆಗಳು ಅಲ್ಲಲ್ಲಿ ಮಹಾತ್ಮರು ನಮಗೆ ಬೋಧಿಸ್ಕೊಂತ ಹೋಗ್ತಾರೆ. ಅವರು ಅದಕ್ಕೆ ಇಲ್ಲಂತಾರೆ. ಆ ವಿಷಯವನ್ನು ಕುರಿತು ಒಂದೆರಡು ಮಾತು ಹೇಳ್ತಾರೆ ಅವುಗಳಲ್ಲಿ. ಆತ್ಮಜ್ಞಾನಕ್ಕೆ ಸಾಧನೀಭೂತವಾದ ಮಹಾವಾಕ್ಯಗಳ ಶ್ರವಣ ಸದ್ಬೋಧಿತ ಬೇಕೇ ಬೇಕು. ಮಹಾವಾಕ್ಯಗಳ ಶ್ರವಣ, ಮಹಾವಾಕ್ಯ ಅಂತಂದ್ರೆ ನಾನು ಹೇಳಿದಾಗಲೇ ನಿಮಗೆ, ತತ್ ತ್ವಂ ಅಸಿ, ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಅಖಂಡಂ ಆನಂದಂ ಬ್ರಹ್ಮ. ಇವೆಲ್ಲ 4 ವಾಕ್ಯಗಳು, 4 ವೇದವಾಕ್ಯಗಳು. ಒಂದೊಂದು ವೇದವನ್ನು ಪ್ರತಿನಿಧಿಸ್ತಕ್ಕಂಥ ಒಂದೊಂದು ಮಾತುಗಳು ಇವೆಲ್ಲವುಗಳು. ಅದಕ್ಕೆ ಆತ್ಮಜ್ಞಾನಕ್ಕೆ, ಆತ್ಮಜ್ಞಾನ ಅಂದ್ರೆ ನನ್ನ ಜ್ಞಾನ ನನಗಾಗಬೇಕು. ನನ್ನ ಜ್ಞಾನ ನನಗಾಗುವುದಿಲ್ಲ ಅಂದರೆ ನಾನು ಅಷ್ಟು ದಡ್ಡಲ್ಲಿ ನಾವೆಲ್ಲ, ನಾವು ಹುಲಿಯಪ್ಪ, ನಾವು ಬಸಪ್ಪ, ನಾವು ಕಲ್ಲಪ್ಪ, ನಾವು ಸಿದ್ದರಾಮ, ನಾವು ಮಾಸ್ತರು, ಹೀಗೆ ನಾವು ಅದು ದೇಹಕ್ಕೆ ಇಟ್ಟಿರ್ತಕ್ಕಂಥ ನಾವೊಂದು ಹೆಸರನ್ನು ನಾವು ಕರ್ಕೊಳಕತ್ತೀವಿ. ಆದರೆ ಇದು ಯಾವ ಹೆಸರುಗಳು ನಾವು, ಅದಕ್ಕೆ ಅವರಂತಾರೆ, ಆತ್ಮಜ್ಞಾನಕ್ಕೆ ಸಾಧನೀಭೂತವಾದ ಮಹಾವಾಕ್ಯಗಳ ಶ್ರವಣ ಸದ್ಬೋಧಿತ ಬೇಕೇ ಬೇಕು. ಸ್ವಚ್ಛ ಕನ್ನಡಿ ಇದ್ದಂತೆ ಮನಸ್ಸು ಬೇಕು. ಆ ಮಹಾವಾಕ್ಯಗಳನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ, ಕನ್ನಡಿ ಮೇಲೆ ಧೂಳು ಕುಂತ್ರೆ ಹಂಗೆ ನಮ್ಮ ಮುಖ ಸ್ವಚ್ಛವಾಗಿ ಕಾಣುವುದಿಲ್ಲ, ಹಂಗೆ ಮನಸ್ಸಿನ ಮೇಲೆ ಏನಾದರೂ ಲೋಪದೋಷಗಳು ಇದ್ದವು ಅಂತಂದ್ರೆ ಮಹಾವಾಕ್ಯದ ಅರ್ಥ ಆಗುವುದಿಲ್ಲ. ಅಷ್ಟು ಹಸನು ಬೇಕಂತ. ಇದು ಮಲಿನವಾಗಬಾರದು. ಯಾವುದು ಮನಸ್ಸು ಅಂತಕ್ಕಂಥದ್ದು ಅದು ಮಲಿನ ಆಗಬಾರದು. ಮಲಿನವೆಂದರೆ ಹೊಯ್ದಾಟ. ಇಲ್ಲಿ ಮಲಿನ ಅಂತಂತಂದ್ರೆ ಅದೇನಂತಂದ್ರೆ ವಿಷಯಗಳಲ್ಲಿ ಹೊಯ್ದಾಡ್ಬೋದು. ಇಲ್ಲಿದ್ದ ಅಲ್ಲೇ, ಅಲ್ಲಿದ್ದ ಅಲ್ಲೇ, ಅಲ್ಲಿದ್ದಲ್ಲಿ ಹೋಗ್ಬೋದು. ಈಗ ಮನಸ್ಸು ನಮ್ಗೆಲ್ಲರಿಗೂ ಇಲ್ಲೇ ಐತೆ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿವಿ ಎಲ್ಲ ಇಲ್ಲೇ ಅದಾರ ಕೇಳಕತ್ತಾರ ಅಂತ ತಿಳ್ಕೊಂಡು. ವಿಷಯ ಗಡುಸಾತು ಅಂತಂದ್ರೆ ಬೇರೆ ಕಡೆ ಹೋಗ್ತದೆ. ವಿಷಯ ಗಡುಸಾತು ಅಂತಂದ್ರೆ ಬೇರೆ ಕಡೆ ಹೊಂಡ್ತೇವೆ ಅಂತಂತಂದ್ರೆ ಆ ಕಡೆಯಿಂದ ಏನಾಗಿಬಿಡ್ತದೆ ಅಂತ ಅಲ್ಲಿ ವಿಚಾರ ಮಾಡ್ಕೋತ ಕೂಡ್ತೈತಿ, ಲಕ್ಷ್ಯದಂಗಿಲ್ಲ. ಅಕಸ್ಮಾತ್ ಅದೇ ವಿಚಾರದಾಗಿದ್ದಾಗ ಈ ವಿಚಾರ ಒಳಗೆ ಪ್ರವೇಶ ಆಗೋದು. ಹೊಯ್ದಾಟ ಅಂತ, ಮನಸ್ಸಿನ ಹೊಯ್ದಾಟವೇ ಮಲಿನ, ಮತ್ತೇನಲ್ಲ. ಹೀಗಿದ್ದರೆ ಮಹಾವಾಕ್ಯದ ಬೋಧೆಯನ್ನು ಕೇಳಿದರೂ ನಿಜವಾಗಿ ಧೈರ್ಯ ಬರುವುದಿಲ್ಲ. ಹಿಂಗೆ ಹೊಯ್ದಾಟ ಅನ್ನುವಂಥದ್ದು ಇತ್ತು ಅಂತಂದರೆ ಮಹಾವಾಕ್ಯದ ಬಗ್ಗೆ ಅದನ್ನು ಕೇಳಿಕೊಂಡು ತಿಳ್ಕೋಬೇಕು, ಅದರ ಜ್ಞಾನ ಮಾಡ್ಕೋಬೇಕಂತಕ್ಕಂಥ ಧೈರ್ಯ ಬರುವುದಿಲ್ಲ. ಜ್ಞಾನವಾಗಿರುವುದೆಂಬುದಕ್ಕೆ ಚಿಹ್ನವೇನೆಂದರೆ ಜನನ ಮರಣಕ್ಕೆ ಅಂಜದಿರುವುದು. ಇವನಿಗೆ ಜ್ಞಾನ ಆಗೈತೆ ಅಂತ ತಿಳ್ಕೊಳ್ಳೋದು ಹೆಂಗೆ ಅಂತಂತಂದರೆ, ಬಾಧೆ ಭವ ಅನ್ನುವಂಥದ್ದು ಐತಲ್ಲ, ಜನನ ಮರಣ ದುಃಖ ಐತಲ್ಲ, ಅದಕ್ಕೆ ಅಂಜಲಾರದವನೇ ನಿಜವಾಗಿರ್ತಕ್ಕಂಥ ಧೈರ್ಯವಂತ. ಇಲ್ಲಿ ದೇಹಾತ್ಮ ಬುದ್ಧಿ ಇರುವುದಿಲ್ಲ. ಎಲ್ಲಿರುವುದಿಲ್ಲ ಅಂದರೆ ಆತ್ಮಜ್ಞಾನ ಆದ ನಂತರದಲ್ಲಿ ದೇಹಾತ್ಮ ಬುದ್ಧಿನೇ ಇರುವುದಿಲ್ಲ. ಗುರುನಾಥಾರೂಢ ಅಪಗಳಿದ್ದರು, ಸಿದ್ಧಾರೂಢ ಶಿಷ್ಯರು. ಗುರುನಾಥಾರೂಢರು ಮಳೆ ಗೊತ್ತಿಲ್ಲ, ಚಳಿ ಗೊತ್ತಿಲ್ಲ, ಹಸಿವು ಗೊತ್ತಿಲ್ಲ, ಹೊರಗೆ ನಿಂತ ಬಿಡೋದು. ಒಳಗೆ ಬರಬೇಕಂತಿಲ್ಲ, ಉಣ್ಬೇಕಂತಿಲ್ಲ, ನೀರು ಕುಡಿಬೇಕಂತಿಲ್ಲ, ಯಾವ ಭಾವಗಳು ಇಲ್ಲ. ಅಂಥ ಸ್ಥಿತಿ. ಕೊನೆಯವರೆಗೂ ಮಾತನಾಡಲೇ ಇಲ್ಲ ಅವರು. ಗುರುನಾಥಾರೂಢ, ಸಿದ್ಧಾರೂಢ ಶಿಷ್ಯರು. ಸಿದ್ಧಾರೂಢ ಮಾಡಿದಾಗ ಆಚೆ ಕಡೆ ಗದ್ದಿಗೆ ಇತ್ತು ನೋಡಿ, ಇನ್ನೊಂದು ಗದ್ದಿ ಅದಾದ ನೋಡು. ಗುರುನಾಥ
ಬಹಳ ದೊಡ್ಡ ಆತ್ಮಜ್ಞಾನ. ಮಾತಾಡ ಸಿದ್ಧಾರೂಢ ಹೇಳಿಬಿಟ್ರು, ಮಹಾವಾಕ್ಯ ಬೋಧ ಆಗಿದೆಲ್ಲಪ್ಪ, ಆ ಬೋಧದ ಆನಂದದಲ್ಲೇ ಇದ್ಬಿಡು. ಲೋಕ ಇದು ಅಷ್ಟು ಸರಳಿಲ್ಲ, ಮಾತಾಡಿಸಿ ಕೆಡಿಸ್ತದೆ, ನಿನ್ನಿಂದ ಆನಂದವಾಗಿ ಇದ್ಬಿಡು ಅಂತಕೊಂಡು ಹೇಳಿಬಿಟ್ಟು ಅಷ್ಟೇ ಆಜ್ಞೆ. ಮಾತಾಡಿ ಹಸಿವು ನಿರಡಿಕೆಗಳನ್ನು, ಹಸಿವು ತೃಷೆಗಳನ್ನು ಎಲ್ಲವನ್ನೂ ಮೀರಿ ನಿಂತಿರ್ತಕ್ಕಂಥ ಅದು ಆತ್ಮಜ್ಞಾನ ಲಕ್ಷಣ. ಇದರಂತೆ ನಾವು ಮೊದಲು ಅಂತಃಕರಣ ಶುದ್ಧ ಮಾಡಿಕೊಂಡು ಮಹಾವಾಕ್ಯದಲ್ಲಿ ಎಷ್ಟು ಪದಗಳಿವೆ, ಅವುಗಳ ಅರ್ಥ ಏನೆಂಬುದನ್ನು ತಿಳಿಯಬೇಕು. ಮೊದಲು ಅಂತಃಕರಣ ಪರಿಶುದ್ಧ ಆಗಬೇಕು. ಪಾಠಿ ಹಸನಲ್ಲ ಏನು ಬರೋದು, ಏನು ಮಾಡೋರು? ಈಗಂತೂ ಪಾಠನೇ ಇಲ್ಲಿ ಬಿಡ್ರಿ, ಪಾಠ ಇಲ್ಲ. ಒಂದು ಎಕ್ಸರ್ಸೈಸ್ ಕೊಡಿಸಿದ ಕೂಡಲೇ ಆ ಹುಡುಗ ಪ್ರತಿಯೊಂದು ಪಾನದಾಗ ಪೆನ್ ತೊಗೊಳೋದು, ಗೀಚ್ ಹಾಕೋದು ರೌಂಡ್ ಹಾಕೋದು ಖಾಲಿ ಇದೆಯಲ್ಲ, ಗೀಚ್ ಎಲ್ಲ ತುಂಬಿಸಿದ, ಅಕ್ಷರ ಎಲ್ಲ ಬರೀ ಗೀಚೋದು ಎಲ್ಲ ಮುಗೀತು. ಒಂದು 100 ಪೇಜಿಂದ 200 ಪೇಜಿಂದ ಒಂದು ಪುಟದಾಗ ಒಂದಿಟ್ಟು ಜಾಗ ಎಲ್ಲ ಬರೀಬೇಕಂತ. ಅಂಥದ್ರಾಗ ರೇಟ್ರ ಈಗ ಹಾಕಂದ್ರೆ ಕೂರಿಸಿದ್ದ ಏನು ಹಾಕಕ್ಕೂ ಬರೋದು, ಯಾಕಂದ್ರೆ ಮೊದಲು ಮುಡೀತು. ಹಂಗೆ ಅದು ಉಪಯೋಗಕ್ಕೆ ಬರುವುದಿಲ್ಲವೋ. ಒಂದು ಪಾಟಿ ಇತ್ತು ಅಂದ್ರೆ ಪಾಟಿ ಮೇಲೆಲ್ಲ ಬರೀ ಗೀಚಿ ಬಿಟ್ಟಿರ್ತೈತಿ. ಆ ಗೀಚಿದ್ದರಿಂದ ಒಂದು ಹಸಿರು ಬಿತ್ತೊಂದು ಒರೆಸಲಾರದ ಹೆಂಗೆ ಅದು ಮತ್ತೊಂದು ಅಕ್ಷರ ಮೂಡುವುದಿಲ್ಲವೋ, ಹಂಗೆ ಮನಸ್ಸಿಗೆ ಅಂಟಿಕೊಂಡಿರ್ತಕ್ಕಂಥ ಅನೇಕ ಕಲ್ಮಶಗಳಿದಾವ, ಅವುಗಳು ಹೊಲಸು ಮಾಡಿಬಿಟ್ಟಾವ ಅಂತಃಕರಣವನ್ನು. ಅದನ್ನು ಶುದ್ಧ ಮಾಡಲಾರ್ದನ್ನು ಬ್ರಹ್ಮ ಬೀಜವನ್ನು ಬಿತ್ತು ಮಹಾಮಂತ್ರವನ್ನು ಉಪದೇಶ ಮಾಡು, ತತ್ವೋಪದೇಶ ಮಾಡು ಅಂತಂತಂದ್ರೆ ಮಾಡಬಹುದು. ಅದೇನು ಮಾಡೋದು, ತೊಗೊಂಡು ಅದರೊಳಗೆ ಪ್ರವೇಶ ಆಗೋದಿಲ್ಲ, ಮೂಡುವುದಿಲ್ಲ. ಅವುಗಳ ಅರ್ಥ ಏನೆಂಬುದನ್ನು ತಿಳಿಯಬೇಕು. ಮಲಿನ ಬುದ್ಧಿಯಿಂದ ನಾನು, ನೀನು, ಅದು, ಇದು ಬೇರೆ ಬೇರೆ ವಿಪರೀತ ತಿಳಿದು ಭಯಾನ್ವಿತರಾಗಿದ್ದೇವೆ. ನಮಗೇನಾಗಿಬಿಡುತ್ತೆ, ಬುದ್ಧಿ ಭೇದದಿಂದಾಗಿ ನಾನು ಬೇರೆ, ಅವ ಬೇರೆ, ನಮ್ಮ ಅಧಿಕಾರ ಅಂತಸ್ತು ಅವು ಇವು ಎಲ್ಲವೂ ಕೆಲಸ ಮಾಡ್ತಾರೆ. ನಾನು ಅಂಥವನು, ನೀನು ಅಂಥವನು, ನಾ ಆ ಜಾತಿಯವನು, ನಾ ಈ ಜಾತಿಯವನು, ನಾ ಆ ಕುಲದವನು, ಈ ಕುಲದವನು, ಇವೆಲ್ಲವುಗಳು ಭೇದ ಬುದ್ಧಿಗಳಿದಾವಲ್ಲ, ಮನಸ್ಸನ್ನು ಕೆಡಿಸ್ತಕ್ಕಂಥವು. ಇಂಥ ಮನಸ್ಸಿನಲ್ಲಿ ತತ್ವಬೋಧೆ, ಮಹಾವಾಕ್ಯದ ಬೋಧೆ ಆಗಂತಂದ್ರೆ ಅದು ತಿಳ್ಕೋಬೇಕಂದ್ರೆ ಆಗೋದಿಲ್ಲ. ಅಷ್ಟೇ ಅಲ್ಲ, ದೇಹದಂಡನೆ, ಸೇವೆ, ದಾನ, ಧರ್ಮ, ಜಪ, ತಪ, ಶ್ರವಣಾದಿಗಳು ಸಾಧನೆಗಳು. ಇವೆಲ್ಲ ಸಾಧನೆಗಳಂತಾವು. ಈ ಮನಸ್ಸನ್ನು ಹಸರು ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಸಾಧನೆಗಳಿದಾವೆ. ಇವುಗಳನ್ನು ಅಲಸದೆ ಮಾಡಲಿಕ್ಕೇ ಬೇಕು. ಅಲಕ್ಷ್ಯ ಮಾಡುವಂಗಿಲ್ಲ, ಇವತ್ತನ್ನು ಬಿಡುವಂಗಿಲ್ಲ, ಇವತ್ತನ್ನು ಅವ್ರು ಮಾಡಿಯೇ ತಿರಬೇಕು. ಸುಮ್ಮನೆ ದುಡಿಯುವುದು, ಉಣ್ಣುವುದು, ಉಡುವುದು, ತೊಡುವುದು, ಹೂಳಿಡುವುದು, ಇದರಿಂದ ಆಗುವುದೇ ಮುಕ್ತಿಯು ಎಂದೂ ಆಗುವುದಿಲ್ಲ. ಇದರಿಂದ ಮುಕ್ತಿ ಆಗತ್ತಂತ ಭಯ ಆಗುವುದಿಲ್ಲ. ಸಿಕ್ಕದ್ದು ತಿನ್ನುವುದು, ಬೇಡಿದ್ದನ್ನು ತಿನ್ನುವುದು ಮಾಡಬಾರದು. ಮಿತ ಆಹಾರವಿಲ್ಲದೆ ಯೋಗವಾಗಲಿ ಬ್ರಹ್ಮಚಿಂತನವಾಗಲಿ ಮಾಡಲಿಕ್ಕೆ ಬರುವುದೇ ಇಲ್ಲ. ಆಕಂಠ ಪೂರ್ತಿಯಾಗಿ ನಾವು ಬೇಕಾದಷ್ಟು ಊಟ ಮಾಡಿಕೊಂಡು ಧ್ಯಾನ ಮಾಡ್ತೀವಿ, ಯೋಗ ಮಾಡ್ತೇವೆ ಅಂತಂದ್ರೆ ಕೆಲವೊಬ್ಬ ಗಾದಿನ ಕೊಡೋದು ಅವರಿಗೆ ಮಾಡಿರಪ್ಪ. ಬೇಕಾದಂಗೆ ಅದಕ್ಕೆ ಅವರು ಅಂತಾರೆ, ಮಿತ ಆಹಾರವಿಲ್ಲದೆ ಯೋಗವಾಗಲಿ ಬ್ರಹ್ಮಚಿಂತನವಾಗಲಿ ಮಾಡಲಿಕ್ಕೆ ಬರುವುದಿಲ್ಲ. ಹೊಟ್ಟೆ ತುಂಬ ಸಹ ಎಂದೂ ಉಣ್ಣಬಾರದು. ಮಿತಿಮೀರಿ ತಿಂಬುವುದು ವೈರಾಗ್ಯಕ್ಕೆ ಹಾನಿ. ದಿನಕ್ಕೆ ಒಮ್ಮೆ ಊಟದ ಹೊರತು ಇತರ ವೇಳೆಯಲ್ಲಿ ಏನೂ ತಿನ್ನಬಾರದು. ಅವ್ರು ಹೇಳ್ತಾರೆ, ಹಿಂಗಾದ್ರೆ ನಮ್ಮ ಸಂಸಾರ ಯೋಗ ಮಾಡೋದಿಗೆ ಯೋಗಿಗಳಾಗಿರ್ತಕ್ಕಂಥದ್ದು ಈ ರೀತಿ ಇರಬೇಕು. ಗುರು, ಶ್ರುತಿ, ಆರೋಗ್ಯ ಶಾಸ್ತ್ರ ಹೇಳಿದಂತೆ ಮಿತ ಆಹಾರವಿದ್ದರೆ ಇಂದ್ರಿಯಗಳು ನಮ್ಮ ಸ್ವಾಧೀನವಾಗುತ್ತವೆ. ಅದಕ್ಕೆ ಹೇಳ್ತಾರೆ ಅಂತಂದ್ರೆ ನಾವು ಜಿತೇಂದ್ರಿಯರಾಗಿರ್ಬೇಕಲ್ಲ, ಇಂದ್ರಿಯಗಳು ನಮ್ಮ ಸ್ವಾಧೀನ ಇರಬೇಕಲ್ಲ. ಆ ಇಂದ್ರಿಯಗಳನ್ನು ನಾವು ಗೆದ್ದರೆ ಮಾತ್ರ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಕ್ಕಂಥ ಅನೇಕ ಇನ್ನೂ ಸಾಮಗ್ರಿಗಳಿದಾವೆ. ಆ ರೀತಿಯಾಗಿದ್ದಾಗ ನಮಗೆ ಜಿತೇಂದ್ರಿಯತ್ವ ಅಂತಕ್ಕಂಥದ್ದು. ಇವೆಲ್ಲ ಇಲ್ಲದಿದ್ದರೆ ದುರ್ಗುಣಗಳು ಹೆಚ್ಚು ವಾಸ ಮಾಡಿ ಅಘೋರ ನರಕಕ್ಕೆ ಹಾಕುತ್ತವೆ. ತಾನು ಏನು ಮಾಡಿದ್ದೆಲ್ಲವೂ ವ್ಯರ್ಥವಾಗಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗುವುದು. ಅದಕ್ಕಾಗಿ ಮೊದಲು ನಾಲಿಗೆಯನ್ನು ಕಟ್ಟಲೇಬೇಕು. ಮೊದಲು ನಾವು ಏನು ಮಾಡ್ಕೋಬೇಕಂತ
ನಾಲಿಗೆ ಅನ್ನುವಂಥದ್ದು ಅದು ಬಹಳ ಇದು ಗೇಟ್ ಕೀಪರ್ ಅದು. ನಾಲಿಗೆ ಗೇಟ್ ಕೀಪರ್ ಅದು. ಎಲ್ಲರೂ ನೋಡೇ ಒಳಗೆ ಬಿಡ್ತೈತೆ. ಒಳಗೊಮ್ಮೆ ಮಿನ ಏನಾಗಿಬಿಡ್ತೈತೆ, ನಾಲಿಗೆ ಒಟ್ಟ ವಿಚಾರ ಮಾಡೋದು. ಸಿಮಿ ಹತ್ತಿ ಹೋದ್ರೆ ತೊಗೊಳೋದು. ಮತ್ತು ಈಗಂತೂ ದೀಪಾವಳಿ ಐತೆ. ಮತ್ತು ನಮಗೆ ಬೇಕಾದನ್ನು ಅವ್ರು ಮಾಡೋದಿಲ್ಲ. ಅವ್ರು ಮಾಡಬೇಕಾಗಿರ್ತೈತಿ, ಮಾಡ್ತಾರೆ. ಮಾಡ್ಯಾರಪ್ಪ ಮೇಲೆ ತಿನ್ನಬೇಕು. ಮತ್ತು ರುಚಿ ಹಾಕೈತಿ. ತೊಗೊಳೋದು. ಅದಕ್ಕೆ ಅವರಂದರು ಮೆಲುವ ಬಾಯಗಳು ಮಂತ್ರ ನಿಲ್ಲುವುದೇ. ಮೆಲುವ ಬಾಯಗಳು ಮಂತ್ರ ನಿಲ್ಲುವುದೇ. ಯಾವಾಗ ಮುಖ ಹಾಕೊಂತ ಇತ್ತು ಅಂತಂತಂದ್ರೆ ಮಂತ್ರ ಯಾವಾಗ ಬರಬೇಕಪ್ಪ ನಮಗೆ. ಅದಕ್ಕೆ ಅಪ್ಪಗಳು ಹೇಳ್ತಾಯಿದ್ರು, ಮೆಲುವ ಬಾಯಗಳು ತಮ್ಮ ನೀವು ಯಾವತ್ತು ಹಿಂಗೆ ಬ್ಯಾಡಿಸ್ಕೊಂತ ಇದ್ದೀರಿ. ಅದಕ್ಕೆ ನಮ್ಮದು ಒಂದೇ ಹೊತ್ತು ಊಟ ಬಿಜಾಪುರದಾಗ. ಒಂದೇ ಹೊತ್ತು ಊಟ. ಕಂತಿ ಭಿಕ್ಷೆ ಮಾಡ್ಕೊಂಬರ್ಬೇಕು ನಾವು. 8 ದಿವ್ಸಕ್ಕೆ 15 ದಿವ್ಸಕ್ಕೆ ಇಬ್ಬಿಬ್ಬರು ಪಾಳೆ ಬರಬೇಕು. ಅವಾಗೆಲ್ಲ ಕಂತಿ ಭಿಕ್ಷೆ ಮಾಡ್ಕೊಂಡು ಬಂದು ಬಿಜಾಪುರದಾಗ ಒಂದೊಂದು ಓಣಿಗೆ ಹೋಗೋದು. ಬೇರೆ ಈ ಓಣಿಗೆ ಇಂಥ ದಿವ್ಸ ಹೊಕ್ಕೆ ಅಂತಕೊಂಡು ಮೊದಲು ಅವ್ರು ತಿಳಿಸೋದು. ಅವ್ರು ತಯಾರು ಮಾಡಿ ಇರ್ತಿದ್ರು. ಅದನ್ನು ಒಂದು 10 ಮನೆಯೋ 15 ಮನೆಯೆಲ್ಲ ಮಾಡ್ಕೊಂಡು ಬರ್ಬೇಕು. ದೊಡ್ಡ ಬುಟ್ಟಿ ಇಟ್ಕೊಂಡು ಹೊತ್ಕೊಂಡ್ಬರ್ಬೇಕು. ಕಡೆಗೆ ಪ್ರಮೋಷನ್ ಅಂತ ನಮಗೆ ಸೈಕಲ್ ಕೊಟ್ಟು, ಸೆಕೆಂಡ್ ಹ್ಯಾಂಡ್ ಸೈಕಲ್. ಅದು ಹಿಂದಿನ ಗಾಡಿ ಹವಾ ಇದೆ. ಮುಂದಿನ ಗಾಡಿದಾಗೆಲ್ಲ ಮುಂದಿನ ಗಾಡಿ ಹವಾ ಅಂದರೆ ಹಿಂದಿನ ಗಾಡಿ ಇಲ್ಲ. ಅದು ಹ್ಯಾಂಡಲ್ ಇದ್ದರೆ ಅದು ತಿರುವಾಕ ಬರ್ತಿದ್ದಿಲ್ಲ. ಅಷ್ಟು ಬಿಗಿ ಹ್ಯಾಂಡಲ್ಲು. ಅದು ಹಿಂಗೇನು ಒಂದೇ ಸೈಡ್ ಇರ್ತದಲ್ಲ, ಒಂದೇ ಸೈಡ್ ಹೋಗಿರುತ್ತೆ. ಇಂಥ ಪರಿಸ್ಥಿತಿಯೊಳಗೆ ಅಪ್ಪಗಳು ಎಷ್ಟು ನಮಗೆ ಅದನ್ನು ಗಟ್ಟಿಗೊಳಿಸಿದರು ಅಂತಂತಂದ್ರೆ, ಸಾಧಕರಾಗಿರ್ತಕ್ಕಂಥವ್ರು ಅವ್ರು ಅಂತಿದ್ದರು, ನಾನು ಹತ್ತಿರ 1 ವರ್ಷ ಯಾರು ಇರ್ತೀರಿ ಲೋಕದಲ್ಲಿ ಬೇಕಾದಲ್ಲಿ ಬದುಕ್ತೀನಿ ಅಂತ. ಆದರೆ ನಮ್ಮ ಜೀವನನ ಅವರಂತೆ ಹೋಗಿಬಿಡ್ತಾರೆ. ಎಷ್ಟೋ ಮಂದಿ ಬಿಟ್ಟು ತಿಂಗಳ 2 ತಿಂಗಳದಾಗೆಲ್ಲ ನಾವು ಎಲೆ ಅಡಿಕೆ ತಂಬಾಕು ತಂದವರೆಲ್ಲ ಬಿಟ್ಬಿಟ್ಟು ಹೋಗಿಬಿಟ್ರಲ್ಲ. ಅದು ಸಾಧಕರಾದವು. ಅದಕ್ಕೆ ಅವ್ರಂತಿದ್ರು ಮೆಲುವ ಬಾಯಗಳು ಮಂತ್ರ ನಿಲ್ಲುವುದೇ. ಯಾವತ್ತು ಬರೀ ಬ್ಯಾಡಿಸ್ಕೊಂತ ಇದ್ರೆ ಮಂತ್ರ ನಿಲ್ತದನು. 2ರಾಗ 1 ನಿಲ್ತೈತೆ. ಮಂತ್ರನ ಬಾಯಿಗೆ ನಿಲ್ಲಬೇಕಾತಂತಂದ್ರೆ ಬಾಯಿಗೇನು ಹಾಕೋಬಾರ್ದು ಅಂತದ. ಆ ರೀತಿಯಾಗಿ ಭಾಳಷ್ಟು ಕಠೋರಬದ್ಧವಾಗಿ ಸಾಧಕರ ಅಂತ ಅವ್ರದ್ದು ಇಚ್ಛಾಗಿತ್ತು. ನನ್ನಂಗೆ ಇವರು ಆಗಬೇಕು ಅಂತೇಳಿ. ಬ್ರಹ್ಮಜ್ಞಾನಿಗಳಿಗೆ ಇಚ್ಛಾ ಏನು? ನಮ್ಮ ಕುಲ ಉಳಿಬೇಕು, ನಮ್ಮ ವಂಶ ಉಳಿಬೇಕು, ಇದೆಲ್ಲ ಇದು ನಮ್ಮ ಅಧ್ಯಾತ್ಮ ನಿರಂತರವಾಗಿ ಇರಬೇಕು ಅನ್ನುವಂಥದ್ದು ಒಂದು ಕಳಕಳಿ ಇತ್ತು ಅಪ್ಪಗಳಿಗೆ. ಆ ದೃಷ್ಟಿಯಿಂದ ಇಲ್ಲಿ ಯೋಗ, ಕರ್ಮ, ಭಕ್ತಿ, ಜ್ಞಾನ ಯಾವ ರೀತಿಯಿಂದ ಏನು ಸಾಧ್ಯ ಆಗ್ತದಲ್ಲ ಅದೆಲ್ಲ ಮಾಡ್ಕೋಬೇಕಾಗಿತ್ತು ಅಂತಂತಂದ್ರೆ ಮಂತ್ರದ ಮಹತ್ವ ಬಹಳ ಐತಿ. ಮಂತ್ರ ಅಂದರೆ ಶಬ್ದ. ಏನು ಶಬ್ದ ಇದು ಅಂತಂದ್ರೆ ಭಗವಂತನ ಹತ್ರ ಹೋಗಾಕ ಮೈಲಿನಲ್ಲಿ ಮ್ಯಾಲೆ ಬರೆದಿರ್ತಕ್ಕಂಥ ಶಬ್ದ ಇದ್ದಾವೆ. ಅದನ್ನು ಯಾರು ಹೇಳ್ತಾನೆ ಅಂದರೆ ಗುರು ಹೇಳ್ತಾನೆ. ಗುರು ಹೇಳಿದಂಗೆ ಮುಂದೆ ಹೋಗೋದು ಅಷ್ಟೇ ಕೆಲಸ. ಆ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಹೇಳ್ತಾರೆ. ನೋಡಿ, ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಸರ್ ಹೇಳಿ. ಶ್ರೀಗುರು ವಚನದಿಂದ ಅಧಿಕ ಸುಧೆಯುಂಟೆ, ಅದಕ್ಕಿಂತ ಅಮೃತ ಇನ್ಯಾವುದೈತಿ? ಗೀತ ಮಾತಂಬ ಜ್ಯೋತಿಯ ಬೆಳಗಿಸಿಕೊಟ್ಟರು. ಗೀತ ಮಾತೆಂಬ ಜ್ಯೋತಿಯ ಬೆಳಗ್ಗೆ ಕೊಟ್ಟರು. ಗೀತ ಮಾತು ಕೊಟ್ಟರು. ಕೂಡಲ ಚನ್ನ ಸಂಗನ ಶರಣರು. ಇದು ಚನ್ನಬಸವಣ್ಣವರು ಹೇಳಿದ ಮಾತು. ಪಾತಾಳದ ಘಣಿಯ ನೇಣಿಲ್ಲದೆ ಸೋಪಾನದ ಬಲದಿಂದಲ್ಲದೆ ತೆಗೆಯಬಹುದೇ? ಅವರು ಮಾಡಿಕೊಡ್ತಾರೆ. ಹೌದು,
ಧ್ಯಾನ ಮೌನ ಎರಡೂ ಅಲ್ಲೇ ಇದೆ. ಜ್ಞಾನ. ಅದಕ್ಕೆ ಅವರು ಶಬ್ದ ಸೋಪಾನವ ಕಟ್ಟಿ ಅದ್ರ ಮುಖಾಂತರ ನಮಗೆ ಒಯ್ದದು. ಅದಕ್ಕೆ ಶಬ್ದೋ ಅರ್ಥಾನುಧಾವತೆ, ಶಬ್ದ ಅರ್ಥಾನುಧಾವತೆ. ಇದೊಂದು ಎಲ್ಲ ಸಾಧನಗಳು ಕೂಡಿದಾಗನ ಸಾಧನ ಸಾಮಗ್ರಿಗಳು ಎಲ್ಲವೂ ಇದ್ರೆ ಅಡಿಗೆ ಆಕತ್ತಿ. ಉಪ್ಪು ಒಂದ ಇತ್ತು ಅಂದ್ರೆ ಉಪ್ಪು ಐತಿ, ನೀರು ಐತಿ, ಖಾರ ಐತಿ, ಇಷ್ಟ ಐತಿ ಅಂದ್ರೆ ಜೀರಿಗೆ ಸಾಸಿವೆ ಎಲ್ಲ ಬೇಕ. ಹಂಗೆ ಒಂದು ಪಾಕಶಾಲೆಯೊಳಗೆ ಎಲ್ಲ ಇದ್ರನ್ನ ಅಡಿಗೆ ನಮಗೆ ಸಿದ್ಧವಾಗಲಿಕ್ಕೆ ಸಾಧ್ಯತೆ ಇಲ್ಲ. ಹಂಗೆ ನಮ್ಮೆಲ್ಲ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ, ತ್ರಿಪುಟಿ ಇವೆಲ್ಲ ಕೂಡಿಕೊಂಡಾಗ ನಾವು ಸಾಧಿಸಬೇಕಾಗಿರ್ತಕ್ಕಂಥ ಸಾಧನೆಗಳು ಇಲ್ಲ ಅದಾವು. ಶ್ರವಣ, ಮನನ, ನಿಧಿಧ್ಯಾಸನ ಅದಾವು. ಅದಕ್ಕೆ ದೃಶ್ಯ ವಸ್ತುವನ್ನು ವರ್ಣ ಮಾಡುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತೈತಿ. ಆದರೆ ಅದೃಶ್ಯ ಅಪರಿಚಿತ ವಸ್ತುವನ್ನು ಹೇಳ್ಕೊಡ್ಬೇಕಲ್ಲ ನಾವು. ಆ ಅಪರಿಚಿತ ವಸ್ತು ಜ್ಞಾನ ಆಗಬೇಕಾಗಿತ್ತಂದ್ರೆ ಅದನ್ನು ಬಹಳ ಸೂಕ್ಷ್ಮವಾಗಿ ಹೇಳಬೇಕು. ಶಬ್ದದ ಅವಶ್ಯಕತೆ ಇದೆ. ಇಲ್ಲಿ ವಸ್ತು ಇರ್ತೈತಿ, ಸಂಕ್ಷಿಪ್ತ ಹೇಳಿಬಿಡ್ಬೋದು ಅಷ್ಟೇ. ಆದರೆ ಒಬ್ಬ ಮನುಷ್ಯ ಮೂಕದ, ಅವಾಗ ಹಸುವಾಗಿತ್ತು. ಒಳ್ಳೆಯ ಟೈಮಕ್ಕೆ ಬಂದ. ಮನೆಯಾಗ ಬಹಳ ದೊಡ್ಡ ವಿಜೃಂಭಣೆ ಕಾರ್ಯಕ್ರಮ ಇತ್ತು. ಹೋಳಿಗೆ, ಹುಗ್ಗಿ, ಏನು ಬೇಕು ಎಲ್ಲ ರೀತಿಯಾಗಿರ್ತಕ್ಕಂಥ ಭಕ್ಷ್ಯ ಭೋಜ್ಯಗಳೆಲ್ಲ ಇತ್ತು. ಅವನು ಊಟ ಮಾಡಿದ ಕೂಡಲೇ ತೃಪ್ತಿ ಆಯ್ತು. ನಮಗೆ ಹೆಂಗಿತ್ತು ಊಟ ಅಂದ್ರೆ ಹಂಗೆ ಜ್ಞಾನಿ ಮನುಷ್ಯ ತಿಳಿದದ್ದನ್ನು ಏನು ಬರೀ ಸನ್ನಿ ಮೇಲೆ ಹೋದಂದ್ರೆ ಹೆಂಗೆ ಒಬ್ಬ ಮೂಕ ಬೇಕಾದಂಥ ಚಲೋ ಪದಾರ್ಥ ಊಟ ಮಾಡಿ ಹೌದು ಅನ್ನುವಂಗೆ ಅಡುಗೆ ಮಾಡಿಸ್ಯಾರ. ಅದನ್ನು ಊಟ ಮಾಡಿದ ನಂತರ ಅನವಶ್ಯ ಇಲ್ಲ ನಂಗಿಲ್ಲ. ಅದು ಹೇಳೋಕ್ಕೆ ಸಾಧ್ಯತೆ ಅಂದರೆ ಹೇಳಬೇಕು ಅಂತಂದ್ರೆ ಮತ್ತೊಬ್ಬರದನ್ನು ಕೇಳಬೇಕು ಅಂತಂದ್ರೆ ಆನಂದ ಪಡಬೇಕಂತಂದ್ರೆ ಅದು ಅಲ್ಲಿ ಹೋಳಿಗಿತ್ತು, ಹುಗ್ಗಿತ್ತು, ಉಪ್ಪಿನಕಾಯಿ ಇತ್ತು, ಹಪ್ಪಳ ಇತ್ತು, ಬಜ್ಜಿ ಮಾಡಿದ್ದು, ಮಿರ್ಚಿ ಮಾಡಿದ್ದು, ಪುಲ್ಯಾಪ ಎಲ್ಲ ಮಾಡಿದ್ದು. ಹುಗ್ಗಿಯಾಗಂತೂ ಭಾರಿ ಪದಾರ್ಥ ಹಾಕಿದ್ದು. ಹಿಂಗೆ ವರ್ಣ ಮಾಡಿದಂತಂತಂದ್ರೆ ಉಂಡ್ಲಾರ್ದ ಉಣ್ಬೇಕು. ಇವು ಉಂಡಾನ ಹೇಳಾಕ್ಬರೋದು. ಹಂಗೆ ಆತ್ಮಾನಂದದ ಅನುಭವವನ್ನು ಮಾಡಿಕೊಂಡವರು ಅದನ್ನು ಹೇಳದೇ ಇದ್ರೆ ಆ ಆನಂದವನ್ನು ನಾವು ಯಾರು ಅನುಭವಿಸೋದು? ಅದಕ್ಕಿಂತ ಶಬ್ದ ಸೋಪಾನ ಅವಶ್ಯ ಬೇಕಾ? ಹಾಂ ಹಾಗೆ ಅದಕ್ಕೆ ಏನು ಮಾಡ್ಬಿಡು ಅಂದರೆ ಬಂದ ಮಾಡಿಬಿಡು, ಗಿಡ ಬಂದ್ ಮಾಡಿಬಿಡು. ಹೌದು, ಬದಲಾವಣೆ ಇರುವುದು. ಟೈಮ್ ಆ್ಯಂಡ್ ಟೈಡ್, ನನ್ ಫಾರ್ ವೇಟ್. ಟೈಮ್ ಆ್ಯಂಡ್ ಟೈಡ್, ಹಾಂ, ವೇಟ್ ಫಾರ್ ನನ್. ಟೈಮ್ ಆ್ಯಂಡ್ ಟೈಡ್ ಮಾರುತಿ. ಸಮಯ, ಟೈಮ್ ಅಂದರೆ ಸಮಯ, ಟೈಡ್ ಅಂದರೆ ತೆರೆಗಳು, ಸಮುದ್ರದ ತೆರೆಗಳು. ಹಾಂ, ಯಾರ ಸಂಬಂಧ ಕಾಯಂಗಿಲ್ಲ. ಅವ್ರು ಬರ್ತಾರ ಇವ್ರು ಬರ್ತಾರ ತಡಿ ಅಂತಂತಂದ್ರೆ ತಡೆ ನನ್ನ ಕಳ್ಸದ, ನೀವು ಬರಂಗೆ ಬರ್ರಿ, ನಾವು ಹೋಗ್ತೇವೆ. ಸಿದ್ದೇಶ್ವರ ತೋಳು ಎಲ್ಲ ಕಾರ್ಯಕ್ರಮಕ್ಕೆ ಹೋದ್ರು ಅಂತಂದ್ರೆ ಅಲ್ಲಿ ವ್ಯವಸ್ಥೆ ಏನೋ ಏನು ಇರ್ಲಿಕ್ಕೆ ಅಂತಂದ್ರೆ ನಾವು ಬರ್ತೀವಿ ಅಂತೇಳಿ ಹೋಗಿ ಭಾಳ ಸಲ ಆಗಿದೆ.
ಒಂದು ದಿವಸದ ಕಾರ್ಯಕ್ರಮ ಇರ್ತಾವಲ್ಲ ಏನು ಹೋಗಿತ್ತು ಪ್ರವಚನ ಹೇಳ್ಯಾರ ಅದು ಮೊದಲೆಲ್ಲ ಫಿಕ್ಸ್ ಇರ್ತೈತಿ ತಿಂಗಳಗಟ್ಟಲೆ ಇಲ್ಲಿ ಒಂದು ದಿವಸ ಕಾರ್ಯಕ್ರಮ ಆಮಂತ್ರಣ ಕೊಟ್ಟಿರ್ತಾರೆ ಆಮಂತ್ರಣ ಕೊಡೋ ಒಬ್ಬವ ಬಂದು ಹೇಳೋ ಒಬ್ಬವ ಪತ್ರಿಕೆ ತಂದು ಕೊಡೋ ಒಬ್ಬ 3 ಮಂದಿ ಇದ್ದಾರೆ ಒಬ್ರಿಗೊಬ್ಬರು ಸಂಬಂಧ ಇಲ್ಲ ಅಲ್ಲಿ ಅವರು 3 ಮಂದಿ ಇಲ್ಲ ಅಲ್ಲಿ ಹೋಗಿ ಕೇಳಿದ್ಕೊಳ್ಳಿ ಕಾರ್ಯಕ್ರಮ ಇತ್ತು ನಮಗೇನು ಹೇಳಿ ಬಿಡ್ರಿ ಅವರು ಹೀಗಾಗಿ ಭಾಳ ನಾವು ತೂಕ ಮಾಡೇ ಹೋಗ್ತಿದ್ವಿ. ಅದಕ್ಕೆ ಶಬ್ದ ಮತ್ತು ಇದು ಸಮಯ ಭಾಳ 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 ಶಬ್ದ ಅಂದರೆ ಈಗ ಸಾಮಾನ್ಯ ನಾವು ಮಾತಾಡ್ತೇವಲ್ಲ ಈ ಶಬ್ದ ಇನ್ನು ಗುರುಮುಖಾಂತರ ಏನು ಬರ್ತದಲ್ಲ ಅದು ಉಪದೇಶ ಅಥವಾ ಮಂತ್ರ ಅದೊಂದು. ಇಲ್ಲಿ ಶಬ್ದ ಅಂದರೆ ತತ್ವಮಸಿ ಹೇಳಿದೆ ನಿಮಗೆ. ತತ್ವಮಸಿ ಅದು ಮಹಾವಾಕ್ಯ, ಶಬ್ದ ಅಲ್ಲ, ಮಹಾವಾಕ್ಯ ಅಂತಂತಾರೆ ಮಹತ್ತನ್ನು ತೋರಿಸ್ತಕ್ಕಂಥ ಒಂದು ಶಬ್ದ. ಮಹತ್ವ ಅಂದರೆ ಯಾವುದು ದೊಡ್ಡದು ಜಗತ್ತಿನ ಮೇಲೆ ನೀವು ಯಾವುದಕ್ಕೆ ದೊಡ್ಡದಂತಿರಲ್ಲ, ಇದಕ್ಕಿಂತ ದೊಡ್ಡದ ಇರಬೇಕು, ಇದಕ್ಕಿಂತ ಅದು ದೊಡ್ಡದು, ಅದಕ್ಕಿಂತ ಅದು ದೊಡ್ಡದು, ಇದಕ್ಕಿಂತ ಅದು ದೊಡ್ಡದು. ಒಂದು ಕುರ್ಚಿ ಐತಿ, ಇದಕ್ಕಿಂತ ಅದು ದೊಡ್ಡದು, ಅದಕ್ಕಿಂತ ಅದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು. ಕೊನೆಗೆ ಒಂದು ದೊಡ್ಡ ವಸ್ತುವನ್ನು ತೋರಿಸಿದ ನಂತರ ಅದಕ್ಕಿಂತ ದೊಡ್ಡದೈತೆ ಅಂತ ಹೇಳಕ್ಕೆ ಬರಬಾರ್ದು, ಅದು ದೊಡ್ಡದು. ಈ ಒಂದು ವಸ್ತು ತೋರಿಸಿದ ನಂತರ ಆ ವಸ್ತುವಿನಕ್ಕಿಂತ ಮತ್ತೊಂದು ದೊಡ್ಡ ವಸ್ತು ಇರಬಾರ್ದು, ಇದಕ್ಕೆ ದೊಡ್ಡದು. ಮತ್ತು ಅದಕ್ಕೆ ದೊಡ್ಡದಿತ್ತಂತಂದ್ರೆ ಇದು ಸಣ್ಣದಾಗುತ್ತೆ. ಮತ್ತೇನು ಸರ್? ಹಾಂ ಅಲ್ಲ, ಆ ಪಂಚಮಹಾಭೂತಗಳ ದೃಷ್ಟಿಯಿಂದ ನಾವಂತೂ ಅಶಾಶ್ವತ, ಮುಂದೆ ಅವು ಅಶಾಶ್ವತ. ಹಾಂ, ಭಾಳ ದಿವಸ ನಮಗಿಂತ ಭಾಳ ವರ್ಷ ಬದುಕ್ತಾವೆ, ಭಾಳ ವರ್ಷ. ಈಗ ಇರ್ಬಿ ದೃಷ್ಟಿಯಿಂದ ನಾವು ಭಾಳ ದೊಡ್ಡವರು, ಇರ್ಬಿ ದೃಷ್ಟಿಯಿಂದ. ಈ ಹಂಗೆ ಅಂತಂತಂದ್ರೆ ನ್ಯೂಟನ್ನ ನಿಮ್ಮದು ಸಾಪೇಕ್ಷ ಸಿದ್ಧಾಂತ ಅಲ್ಲೇ, ನ್ಯೂಟನ್ನದು ಸಾಪೇಕ್ಷ ಸಿದ್ಧಾಂತ ಅದು ಏನು ಹೇಳ್ತದೆ? ನಿಮ್ಮ ದೃಷ್ಟಿಯಿಂದ ನಾ ಸಣ್ಣವ, ನನ್ನ ದೃಷ್ಟಿಯಿಂದ ನೀವು ಸಣ್ಣವ. ಒಬ್ಬವ ಆಕಳ ತೊಗೊಂಡು ಹೋಗಿರ್ತಾನೆ ಗುಡ್ಡಕ್ಕೆ ಮೇಸಾಕ, ಆಕಳ ತೊಗೊಂಡು ಹೋಗ್ಯಾನ. ಆಕಳ ಗುಡ್ಡದ ಕೆಳಗೈತೆ, ಮಾಲಕ ಮ್ಯಾಗ ನಿಂತಾನ. ಅವ ಮಾಲಕ ಅಂತಾನ ಆಕಳ ಇಟ್ಟು ಸಣ್ಣದೈತೆ ಐದು ಅಂತ ಅವ ಆಕಳಿಗೆ ಅತ್ತಾನ. ಆಕಳ ಮಾಲಕಲ್ಲಿ ನೋಡ್ತೀವಿ ಮ್ಯಾಗ ಇದ್ದಾವ, ಇಟ್ಟು ದೊಡ್ಡವಿದ್ದಿಲ್ಲ, ಇಟ್ಟು ಸಣ್ಣ ಕಾಣ್ತಾನಿಲ್ಲ ಇವ ಆಕಳ ಅಂತೈತಿ. ನಮ್ಮ ಮಾಲಕ ಭಾಳ ದೊಡ್ಡವಂತ ತಿಳ್ಕೊಂಡಿದ್ವಿ. ಆಕಳಿಗೆ ಮಾಲಕ ಈಟ ಕಾಣಕತ್ತಾನ, ಮಾಲಕ ಅವ ಆಕಳ ನೋಡಕತ್ತಾನ, ಆಕಳ ಈಟ ಕಾಣ. ಇದು ಹಿಂಗೆ ಸಾಪೇಕ್ಷ, ಒಂದಕ್ಕಿಂತ ಒಂದು ನಾವು ದೊಡ್ಡವರಂತ ತಿಳ್ಕೊಂಡಿವಿ. ನಾವು ಯಾರು ದೊಡ್ಡವರಲ್ಲ. ಆ ವಸ್ತುವಿಗಿಂತ ದೊಡ್ಡದು ಮತ್ತೊಂದು ವಸ್ತು ಇಲ್ಲ. ನ್ಯೂಟನ್ ಅದನ್ನ ಹೇಳಿಲ್ಲ ಸರ್. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ,
ಶಿವಾಯ ನಮೋ ಜೈ ಮಂಗಲಂ ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಗುರುವಿಗಾರತಿಯತ್ತುವೆ ಪರಮ ಶ್ರೀ ಸದ್ಗುರುವಿಗಾರತಿಯತ್ತುವೆ ಗುರುವಿಗಾರತಿಯತ್ತುವೆ ಪರಮ ಶ್ರೀ ಸದ್ಗುರುವಿಗಾರತಿಯತ್ತುವೆ ಧರೆಯನುದ್ಧರಿಸಂಕೆ ನರರಂತೆ ದೇಹವ ಧರೆಯನುದ್ಧರಿಸಂಕೆ ನರರಂತೆ ದೇಹವ ಧರಿಸುತ್ತವತರಿಸಿದ ಪರಮ ಶಿವಾನಂದ ಗುರುವಿಗಾರತಿಯತ್ತುವೆ ಪರಮ ಶ್ರೀ ಸದ್ಗುರುವಿಗಾರತಿಯತ್ತುವೆ ಅನುಭವ ಶಾಸ್ತ್ರ ನೋಡಿ ತನ್ನನುಭವನುಭವಿ ಪರಿಗಿಡಾಡಿ ಜನನ ಮರಣವೆಂಬ ಘನಭಯವನೆ ದೂಡಿ ಜನನ ಮರಣವೆಂಬ ಘನಭಯವನೆ ದೂಡಿ ಚಿನ್ಮಯನನು ಮಾಡುತ್ತನುಪಮನೆನಿಪ ಶ್ರೀ ಗುರುವಿಗಾರತಿಯತ್ತುವೆ ಪರಮ ಶ್ರೀ ಸದ್ಗುರುವಿಗಾರತಿಯತ್ತುವೆ ದುರಿತೌಘದಿಂದ ಬೆಂದು ಪೊರೆಯುವರಾರೆಂದರ ಸೂತಿ ಸ್ಥಳಗೈತಂದು ದುರಿತೌಘದಿಂದ ಬೆಂದು ಪೊರೆಯುವರಾರೆಂದರ ಸೂತಿ ಸ್ಥಳಗೈತಂದು ಚರಣಾಬ್ಜ ಕೆರಗಲ್ಕೆ ಕರುಣಾದಿಂ ಕರೆದವರ ಚರಣಾಬ್ಜ ಕೆರಗಲ್ಕೆ ಕರುಣಾದಿಂ ಕರೆದವರ ಮರವೆಯ ಹರಿದು ತನ್ನಿರವಿ ನೋಡಿರಿಪ ಶ್ರೀ ಗುರುವಿಗಾರತಿಯತ್ತುವೆ ಪರಮ ಶ್ರೀ ಸದ್ಗುರುವಿಗಾರತಿಯತ್ತುವೆ ಗದುಗಿ ನೋಣೆಲೆ ವಾಸಿಸಿ ಒದಗಿದ ಜನಕ್ಕೆ ಮುದದಿ ತತ್ವವ ಬೋಧಿಸಿ ಗದುಗಿ ನೋಣೆಲೆ ವಾಸಿಸಿ ಒದಗಿದ ಜನಕ್ಕೆ ಮುದದಿ ತತ್ವವ ಬೋಧಿಸಿ ಸದಮಲಾನಂದದ ಪದವಿಯ ನೀಯುವ ಸದಮಲಾನಂದದ ಪದವಿಯ ನೀಯುವ ಚದುರತೆಯೊಳಗೆ ಕೋವಿದ ಶಿವಾನಂದ ಶ್ರೀ ಗುರುವಿಗಾರತಿಯತ್ತುವೆ ಪರಮ ಶ್ರೀ ಸದ್ಗುರುವಿಗಾರತಿಯತ್ತುವೆ ಧರೆಯನುದ್ಧರಿಸಂಗೆ ನರರಂತೆ ದೇಹವ ಧರೆಯನುದ್ಧರಿಸಂಗೆ ನರರಂತೆ ದೇಹವ ಧರಿಸುತ್ತವತರಿಸಿದ ಪರಮ ಶಿವಾನಂದ ಗುರುವಿಗಾರತಿಯತ್ತುವೆ ಪರಮ ಶ್ರೀ ಸದ್ಗುರುವಿಗಾರತಿಯತ್ತುವೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಜಯ ಮಂಗಲಂ ಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ.
सद्गुरुनाथ महाराज की जय। सकल साधु संत महाराज की जय। जय मंगलम जय नमः पार्वती पते शिव हर हर महादेव।